ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಗವರ್ನರ್ ಮತ್ತು ಗವರ್ನರ್ ಜನರಲ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಹೆಡ್ಡಿಂಗ್ ಕಾಣ್ತಾ ಇದೆ, ಗವರ್ನರ್ ಜನರಲ್ಗಳು. ಈ ಗವರ್ನರ್ ಜನರಲ್ಗಳಲ್ಲಿ ಒಂದು ಲೀಸ್ಟ್ ಹೇಳ್ತೀನಿ. ಫಸ್ಟ್ ಲೀಸ್ಟ್ ತಗೋರಿ, ಯಾಕಂದರೆ ಆ ಲೀಸ್ಟ್ ವೈಸ್ ಏನು ಮಾಡ್ತಾ ಇದ್ದಾರೆ ಇವತ್ತು ಕೇಳ್ತಾ ಇದ್ದಾರೆ. ನಾವು ಗವರ್ನರ್ ಜನರಲ್ಗಳಷ್ಟೇ ಲೆಕ್ಕ ಇಟ್ಕೊಳ್ಳೋಣ, ಆಮೇಲೆ ನಿಮಗೆ ಗವರ್ನರ್ ಬಗ್ಗೆ ನಾನು ಹೇಳ್ತೀನಿ. ನೋಡಿರಿ, ಫಸ್ಟ್ ನಾವು ವಾರನ್ ಹೆಸ್ಟಿಂಗ್ಸಿಂದ ಸ್ಟಾರ್ಟ್ ಮಾಡೋಣ. ವಾರನ್ ಹೆಸ್ಟಿಂಗ್ಸ್ ಓಕೆ, 1772ರಿಂದ 85 ತನಕ ವಾರನ್ ಹೆಸ್ಟಿಂಗ್ಸ್ ಇರ್ತಕ್ಕಂಥದ್ದು. ಆ ನಂತರ ಕಾರ್ನ್ವಾಲಿಸ್ 1785ರಿಂದ 93 ಕಾರ್ನ್ವಾಲಿಸ್ ಇರ್ತಾನೆ. ಕೆಲವೊಂದು ಪುಸ್ತಕದಲ್ಲಿ 86 ಅಂತ ಇರುತ್ತೆ. ನೆಕ್ಸ್ಟ್ ಕಾರ್ನ್ವಾಲಿಸ್ ನಂತರ ಸಾರ್ ಜಾನ್ ಶೂರ್ ಅನ್ನೋರು ಇರ್ತಾರೆ 1793ರಿಂದ 1798. ಓಕೆ, ಫಸ್ಟು ಲೀಸ್ಟ್ ತೊಗೊಳ್ಳೋಣ, ಆ ನಂತರ ಚರ್ಚೆ ಮಾಡೋಣ. ಇದಾದ ನಂತರ ಇವ್ರ ನಂತರ ಸಾರ್ ಜಾನ್ ಶೂರ್ ಅವರ ನಂತರ ಅಧಿಕಾರಕ್ಕೆ ಬಂದವರು ಲಾರ್ಡ್ ವೆಲ್ಲೆಸ್ಲಿ. ಈ ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805 ಇರತಕ್ಕಂಥದ್ದು. ಲಾರ್ಡ್ ವೆಲ್ಲೆಸ್ಲಿಯ ನಂತರ ಜಾರ್ಜ್ ಬಾರ್ಲೋ ಅವರು ಬರ್ತಕ್ಕಂಥದ್ದು ಅಧಿಕಾರಕ್ಕೆ. ಜಾರ್ಜ್ ಬಾರ್ಲೋ ನೋಡಿ 1807ರಿಂದ 1813 ಓಕೆ. ಇದಾದ ನಂತರ ಮಿಂಟೋ 1813ರಿಂದ 1823 ಸ್ನೇಹಿತರೆ, 1823 ಓಕೆ. ನೆಕ್ಸ್ಟ್ ನೋಡೋಣ ನನಗೆ ಪಟ್ಟಿ ಮತ್ತೆ ನೋಡಿ ಇಲ್ಲಿವರೆಗಿದೆ, ಹೌದಾ. ನೆಕ್ಸ್ಟು ಈ ಮಾರ್ಕನ್ಸ್ ಹೆಸ್ಟಿಂಗ್ಸ್ ಅಂತ ಬರ್ತಾರೆ. ಮಾರ್ಕನ್ಸ್ ಹೆಸ್ಟಿಂಗ್ಸ್ 1823ರಿಂದ 18 ಒಂದು ಸೆಕೆಂಡ್, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲ್ಲಿ ಇಸ್ವಿ ಮಿಸ್ಟೇಕ್ ಆಗಿದೆ. ಒಂದು ಸೆಕೆಂಡ್ ಸ್ನೇಹಿತರೆ ನೋಡಿ. ಎಸ್, 1805ರಿಂದ 1807 ಜಾರ್ಜ್ ಬಾರ್ಲೋ, 1807ರಿಂದ 1813 ಒಂದನೇ ಮಿಂಟು, ಇನ್ನು 1813ರಿಂದ 1823 ಯಾರು? ಮಾರ್ಕನ್ಸ್ ಹೆಸ್ಟಿಂಗ್ಸ್. ಇದಾದ ನಂತರ ಮಾರ್ಕನ್ಸ್ ಹೆಸ್ಟಿಂಗ್ಸ್ ನಂತರ ಅಧಿಕಾರಕ್ಕೆ ಬರೋರು ಯಾರಪ್ಪ ಅಂತಂದ್ರಿಗಿನ ಲಾರ್ಡ್ ಅಹಾರ್ಡ್ಸ್ ಓಕೆ. ಲಾರ್ಡ್ ಅಹಾರ್ಡ್ಸ್ 1823ರಿಂದ 28 ಇನ್ನು ಇದಾದ ನಂತರ ಮತ್ತೆ ಅಧಿಕಾರಕ್ಕೆ ಬರೋರು ಲಾರ್ಡ್ ವಿಲಿಯಂ ಬೆಂಟಿಕ್. ನೋಡ್ರಿ, ವಿಲಿಯಂ ಬೆಂಟಿಕ್ 1828ರಿಂದ 1835 1835. ನೆಕ್ಸ್ಟು ವಿಲಿಯಂ ಬೆಂಟಿಕ್ ಆದ ನಂತರ ಚಾರ್ಲ್ಸ್ ಮೆಟ್ಕಪ್ಪ 1835ರಿಂದ 36 1836. ಆ ನಂತರ ಲಾರ್ಡ್ ಆಕ್ಲ್ಯಾಂಡ್ ಅಂತ ಬರ್ತಾನೆ ರೀ, ಲಾರ್ಡ್ ಆಕ್ಲ್ಯಾಂಡ್. ಈ ಲಾರ್ಡ್ ಆಕ್ಲ್ಯಾಂಡ್ ಏನಿದನಲ್ಲ 1836 to 42 ಆಕ್ಲ್ಯಾಂಡ್ ಬರ್ತಾನೆ. ಆ ನಂತರ ಲಾರ್ಡ್ ಎಲ್ಲಿನ್ ಬರೋ ಅನ್ನೋರು ಬರ್ತಾರೆ. ಲಾರ್ಡ್ ಎಲ್ಲಿನ್ ಬರೋ 1842 to 46 ಇದು ಎಲ್ಲಿನ್ ಬರೋ ಅವ್ರದ್ದು ನೋಡ್ರಿ. ನೆಕ್ಸ್ಟ್ ಇದಾದ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವರು ಹಾರ್ಡಿಂಜ್ ಒಂದು ಸೆಕೆಂಡ್ ಸ್ನೇಹಿತರೆ, ಹಾರ್ಡಿಂಜ್ ಅನ್ನೋರು ಇಬ್ಬರು ಇದ್ದಾರೆ. ಹಾರ್ಡಿಂಜ್ 1846 to 48. ಇನ್ನು ಇದಾದ ನಂತರ ಲಾರ್ಡ್ ಡಾಲೌಸಿ
ಡಾಲೌಸಿ ಅವರು ಅಧಿಕಾರಕ್ಕೆ ಬರ್ತಾರೆ. ಡಾಲೌಸಿ 1848 to 56. ಇನ್ನದಾದ ನಂತರ ಅಧಿಕಾರಕ್ಕೆ ಬರೋರೆ ಲಾರ್ಡ್ ಕ್ಯಾನಿಂಗ್. ಓಕೆ, 1856 to 58. ನೋಡಿ, ಇದು 1 ಸೆಕೆಂಡ್ ನೀವು ನೋಡ್ಕೋರಿ. ಇದು ಯಾಕಂತಂದರೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಸ್ನೇಹಿತರೆ, ಇತ್ತೀಚೆಗತ್ತು ಗವರ್ನರ್ ಜನರಲ್ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಕ್ರೊನಾಲಜಿಕಲಾಗಿ ಕೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಈಗ ವಾರನ್ ಹೆಸ್ಟಿಂಗ್ಸ್ ಕೊಟ್ಟಿರ್ತಾರೆ, ಆನಂತರ ವೆಲ್ಲೆಸ್ಲಿ ಕೊಟ್ಟಿರ್ತಾರೆ, ಇನ್ನೊಬ್ಬ ಮಾರ್ಕನ್ ಹೆಸ್ಟಿಂಗ್ಸ್ ಕೊಟ್ಟಿರ್ತಾರೆ. ಇವ್ರನ್ನೇ ನೀವೇನು ಮಾಡಬೇಕು, ಸರಿಯಾದ ಕ್ರಮದಲ್ಲಿ ಬರಿಬೇಕು, ಸರಿಯಾದಂಥ ಕ್ರಮದಲ್ಲಿ ಬರಿಬೇಕು. ಇನ್ನು ಗವರ್ನರ್ ಜನರಲ್ಗಳಲ್ಲಿ ಇಷ್ಟು ಜನ ಓದಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ, ನೆಸೆಸಿಟಿ ಕೂಡ ಇಲ್ಲ. ಬಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಮಾತ್ರ ನಾವು ಸ್ಟಡಿ ಮಾಡಬೇಕಾಗತ್ತೆ. ಬಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಯಾರು ನೋಡ್ರಿ, ಇದರಲ್ಲಿ ಹೇಳ್ತಾ ಇದ್ದೀನಿ. ಒಂದು, ಈ ವಾರನ್ ಹೆಸ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಬೇಕು. ವಾರನ್ ಹೆಸ್ಟಿಂಗ್ಸ್ ಇಂಪಾರ್ಟೆಂಟ್ ಆಗ್ತಾನೆ. ಕಾರ್ನ್ವಾಲಿಸ್ ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಕಾರ್ನ್ವಾಲಿಸ್ ನೋಡ್ರಿ, ಇನ್ನೊಂದ್ಸಲ ಹೇಳ್ತಾನೆ. ವಾರನ್ ಹೆಸ್ಟಿಂಗ್ಸ್, ಕಾರ್ನ್ವಾಲಿಸ್, ವೆಲ್ಲೆಸ್ಲಿ. ಆನಂತರ ನೋಡೋದಾದ್ರಿಗಿನ ಇಲ್ಲಿ ವೆರಿ ಇಂಪಾರ್ಟೆಂಟ್ ಲಾರ್ಡ್ ವಿಲಿಯಂ ಬೆಂಟಿಕ್ ಇಂಪಾರ್ಟೆಂಟ್ ಆಗ್ತಾರೆ. ಲಾಸ್ಟಲ್ಲಿ ನೋಡೋದಾದ್ರಿಗಿನ ಡಾಲೌಸಿ ತುಂಬ ಇಂಪಾರ್ಟೆಂಟ. ಇನ್ನು ಲಾರ್ಡ್ ಕ್ಯಾನಿಂಗ್ ಕೂಡ ಇಂಪಾರ್ಟೆಂಟ್ ಆಗ್ತಾನೆ. ನಾವು ವೈಸರಾಯಾಗಿ ಮುಂದುವರಿತೇನೆ, ಅಲ್ಲಿ ನೋಡ್ತೀವಿ ನಾವು ಲಾರ್ಡ್ ಕ್ಯಾನಿಂಗ್. ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಇಷ್ಟು ನಿಮಗೆ ಗೊತ್ತಿದ್ರೆ ಒಂದು ಐಡಿಯಾಲಜಿ ಬಂದಂಗೆ. ಓಕೆ, ಇಷ್ಟು ನಾವು ನೋಡ್ಕೊಂಡ್ವಿ. ಇನ್ನೀಗ ನಾವು ಮುಂದೆ ಏನು ನೋಡ್ಕೊಳ್ಳೋಣಪ್ಪ ಅಂತಂದ್ರಿಗಿನ ನೆಕ್ಸ್ಟ್ ಈಗ ನಿಮಗೆ ಒಂದು ಮ್ಯಾಪ್ ಹಾಕ್ತೀನಿ, ಸ್ವಲ್ಪ ಇಮ್ಯಾಜಿನೇಷನ್ ಆಗಿ ನೋಡ್ರಿ. ಒಂದಿಷ್ಟು ಕಾಲ ಇದನ್ನು ಇಂಡಿಯಾ ಮ್ಯಾಪ್ ಅಂತ ತಿಳ್ಕೊರಿ ಜಸ್ಟ್. ಓಕೆ, ಇಲ್ಲಿ ನಿಮಗೆ 5 ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದರು. ಅದರಲ್ಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು, ಫ್ರೆಂಚರು, ಈ ರೀತಿಯಾಗಿ. ಇನ್ನು ಇಲ್ಲಿ ಡಾಮಿನೇಟ್ ಆಗಿ ಬೆಳೆದಿರತಕ್ಕಂಥದ್ದು, ಡಾಮಿನೇಟ್ ಆದವರು ಯಾರು? ಬ್ರಿಟಿಷರು ಏನು ಮಾಡಿದರು ಅಂತಂದ್ರೆಗಿನ ಮದ್ರಾಸ್ ಅನ್ನೋದು ಒಂದು ವ್ಯಾಪಾರ ಕೇಂದ್ರ ಆಯಿತು. ಇನ್ನು ಬಾಂಬೆ, ಇನ್ನು ಕಲ್ಕತ್ತಾ, ಇವು ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರಗಳು. ಈ ವ್ಯಾಪಾರ ಕೇಂದ್ರಗಳನ್ನು ನೋಡ್ಕೊಳ್ಳಿಕ್ಕೆ ಅಲ್ಲೊಬ್ಬ ರಾಜಪ್ರತಿನಿಧಿಯಾಗಿ ಒಬ್ಬರನ್ನ ನೇಮಕ ಮಾಡ್ತಾಯಿದ್ರು. ಅವರಿಗೆ ನಾವು ಗವರ್ನರ್ಗಳು ಅಂತ ಕರಿತೀವಿ ನಾವು. ನೋಡ್ರಿ, ಎಕ್ಸಾಂಪಲ್ ಈಗ ಇಲ್ಲಿ ಒಬ್ಬ ಗವರ್ನರ್ ಇದ್ದ, ಇಲ್ಲಿ ಒಬ್ಬ ಗವರ್ನರ್, ಇವರೆಲ್ಲ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾಯಿದ್ರು. ಬಟ್ ಜಾಸ್ತಿ ಅಂದ್ರೆ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ರು ಅಂದ್ರಿಗಿನ ಇಲ್ಲಿ ಬಂಗಾಳದಲ್ಲಿರ್ತಕ್ಕಂಥ ಗವರ್ನರ್ಗೆ ಇವರಿಬ್ಬರಿಗೆ ಹೋಲಿಕೆ ಮಾಡಿದರೆ ಸ್ವಲ್ಪ ಪವರ್ ಅನ್ನೋದೇನಿತ್ತು ಜಾಸ್ತಿ ಇತ್ತು. ಯಾಕೆ ಜಾಸ್ತಿ ಕೊಟ್ಟಿದ್ರು ಅಂತಂದ್ರಿಗಿನ ಈ ಬ್ರಿಟಿಷರ ಪ್ರಧಾನ ಕೇಂದ್ರ ಕಚೇರಿಯಲ್ಲಿ ಇತ್ತಂದ್ರಿಗಿನ ಅಲ್ಲೇ ಕಲ್ಕತ್ತಾ ಅಂದ್ರೆ ಬಂಗಾಳದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿರ್ತಕ್ಕಂಥ ಗವರ್ನರಿಗೆ ಸ್ವಲ್ಪ ಜಾಸ್ತಿ ಪವರ್ ಅನ್ನೋದು, ಅಧಿಕಾರ ಅನ್ನೋದು ಇತ್ತು ಅನ್ನೋ ಕಾರಣಕ್ಕಾಗಿ ನಾವು ಮದ್ರಾಸ್ನಲ್ಲಿರ್ತಕ್ಕಂಥ ಗವರ್ನರ್ ಬಗ್ಗೆ ಸ್ಟಡಿ ಮಾಡಬೇಕಾಗಿಲ್ಲ, ಬಾಂಬೆಯಲ್ಲಿರ್ತಕ್ಕಂಥ ಗವರ್ನರ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿಲ್ಲ. ನಾವು ಯಾರ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂದ್ರೆ ಬಂಗಾಳದಲ್ಲಿರ್ತಕ್ಕಂಥ ಗವರ್ನರ್ ಬಗ್ಗೆ ತಿಳ್ಕೊಳ್ಬೇಕು, ಬಂಗಾಳದಲ್ಲಿರ್ತಕ್ಕಂಥ ಗವರ್ನರ್ ಬಗ್ಗೆ. ಹಾಗಾದ್ರೆ ಇವು ಬೇಡ, ಇದು ಬೇಕಾಗಿಲ್ಲ ನಮಗೆ, ಬಾಂಬೆ ಗವರ್ನರ್ ಕೂಡ ಬೇಕಾಗಿಲ್ಲ. ಇಂಪಾರ್ಟೆಂಟಾಗಿ ಏನೀಗ ಗವರ್ನರ್ಗಳು ಬೇಕು. ನೋಡ್ರಿ, ಇಲ್ಲೊಂದು ನಿಮಗೆ ಕ್ಲಾರಿಫಿಕೇಶನ್ ಹೇಳ್ತೇನೆ, ಒಂದು ತಿಳ್ಕೊರಿ. ಫಸ್ಟು ಗವರ್ನರ್, ಆನಂತರ ಗವರ್ನರ್, ನೋಡ್ರಿ ಗವರ್ನರ್ ಜನರಲ್, ಓಕೆ, ಗವರ್ನರ್ ಜನರಲ್. ಆನಂತರ ಭಾರತದ ಗವರ್ನರ್ ಜನರಲ್. ಈ ರೀತಿಯಾಗಿ ಹುದ್ದೆ ಚೇಂಜ್ ಅಂದರೆ ಹುದ್ದೆಯ ಒಂದು ಡಿಸಿಗ್ನೇಷನ್, ಆ ಪೋಸ್ಟ್ ಡಿಸಿಗ್ನೇಷನ್ ಏನಾಗುತ್ತೆ, ಚೇಂಜ್ ಆಗುತ್ತಾ ಹೋಗುತ್ತೆ. ಮೊದಲು ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿದ್ದರು, ಅದಕ್ಕೆ ಬಂಗಾಳದಲ್ಲಿ ಏನು ಗವರ್ನರ್ ಅಷ್ಟೇ ಕರಿತಾ ಇದ್ರು. ಇನ್ನು ನೋಡ್ರಿ, ಇಲ್ಲಿ 1773 ಕಾಯ್ದೆ ಬರುತ್ತೆ, ಅಲ್ಲಿ ಗವರ್ನರ್ ಇರ್ತಕ್ಕಂಥವನು ಜನರಲ್ ಆಗಿ ಏನಾಗ್ತಾನೆ ರೀ, ಕನ್ವರ್ಟ್ ಆಗ್ತಾನೆ, ಅಂದ್ರೆ ಗವರ್ನರ್ ಜನರಲ್ ಆಗ್ತಾನೆ. ಇನ್ನು 1833 ಆ್ಯಕ್ಟ್ ಪ್ರಕಾರ ಅಲ್ಲಿ ಮತ್ತೆ ವ್ಯಾಪಾರ ಕೇಂದ್ರ ಅನ್ನೋದು ಅಭಿವೃದ್ಧಿ ಹೊಂದುತ್ತಾ ಹಾಗೆ ಇಲ್ಲಿ ಮತ್ತೆ ಏನು ಮಾಡಿದರು, ಭಾರತದ ಗವರ್ನರ್ ಜನರಲ್ ಅಂತೇಳಿ ಕೇಸಿ ಮತ್ತೆ ಮಾರ್ಪಡಿಸಿದ್ರು ಅನ್ನೋದು ಕೂಡ ಗೊತ್ತಿರಬೇಕು. ಹಾಗಾದರೆ ಗವರ್ನರ್ ಅಂತ ಬಂದಾಗ ನಾವು ಒಂದು ಪಟ್ಟಿ ನೋಡಬೇಕಾಗತ್ತೆ, ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್, ಆನಂತರ ವೈಸ್ರಾಯ್. ನೋಡ್ರಿ,
ಬಂಗಾಳದ ಗವರ್ನರ್, ಬಂಗಾಳದ ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್, ಆನಂತರ ವೈಸ್ರಾಯ್, ಆನಂತರ ವೈಸ್ರಾಯ್ ಮತ್ತೇನಾಗುತ್ತೆ ಪೋಸ್ಟು ಮತ್ತೆ ಗವರ್ನರ್ ಜನರಲ್ ಆಗುತ್ತೆ, ಆನಂತರ ಮತ್ತೆ ರಾಷ್ಟ್ರಪತಿ ಆಗಿ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಯಾವ ಆ್ಯಂಗಲಲ್ಲಿ ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು. ಏನು ಕೇಳ್ಬೋದು? ಬಂಗಾಳದ ಮೊದಲ ಗವರ್ನರ್ ಯಾರು, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು, ಅಥವಾ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು, ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು, ಬಂಗಾಳದ ಕೊನೆಯ ಗವರ್ನರ್ ಯಾರು, ಈ ರೀತಿ ಪ್ರಶ್ನೆ ನಿಮಗೆ ಕೇಳ್ಬೋದು. ಹಾಗಾಗಿ ಇಲ್ಲಿ ನಾವು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ನಾವು ಇಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ. ಏನು ಎಕ್ಸಾಮಲ್ಲಿ ಕೇಳ್ತಾನೆ ಪದೇ ಪದೇ ಅಂದರೆ ಬಂಗಾಳದ ಮೊದಲ ಗವರ್ನರ್ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ, ಬಂಗಾಳದ ಮೊದಲ ಗವರ್ನರ್ ಅಂತ ಕೇಳಿದರೆ ಆ್ಯಕ್ಚುಲಿ ಸ್ಟೇಟ್ ಬುಕ್ಕಲ್ಲಿ ರಾಬರ್ಟ್ ಕ್ಲೈವ್ ಅಂತಿದೆ. ನಾವು ಸ್ಟಡಿ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಇಲ್ಲಿ ರಾಬರ್ಟ್ ಕ್ಲೈವ್ನ ಹಾಕಬೇಕಾಗುತ್ತೆ. ಬಟ್ ಆ್ಯಕ್ಚುಲಿ ನಾವು ಬೇರೆ ಪುಸ್ತಕಗಳನ್ನು ಓದಬೇಕಾದ್ರೆ ಡ್ರೇಕ್ ಅನ್ನೋನು ಬರ್ತಾನೆ ರೀ. ಡ್ರೇಕ್ ನಾನು ಹೇಳ್ತೇನೆ ಅದ್ರ ಬಗ್ಗೆ. ಇನ್ನು ಬಂಗಾಳದ ಮೊದಲ ಗವರ್ನರ್ ಜನರಲ್, ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತಂದಾಗ ನೀವು ಯಾರನ್ನ ಹಾಕಬೇಕಾಗತ್ತೆ ಅಂತಂದ್ರೆಗಿನ ಒಂದು ಸೆಕೆಂಡ್ ನೋಡ್ರಿ, ಇಲ್ಲಿ ರಾಬರ್ಟ್ ಕ್ಲೈವ್. ಇಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತಂದಾಗ ವಾರನ್ ಎಸ್ಟಿಂಗ್ಸ್. ಆನಂತರ ಇಲ್ಲಿ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಕೇಳಿದರೆ ನೀವಿಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಹಾಕ್ಬೇಕು, ಆನ್ಸರ್ ಮಾಡಬೇಕಾಗತ್ತೆ. ಅದೇ ನೆಕ್ಸ್ಟು ಭಾರತದ ಮೊದಲ ವೈಸ್ರಾಯ್ ಯಾರು ಅಂತ ಕೇಳಿದರೆ ನೀವೇನು ಮಾಡಬೇಕು? ಅವಾಗ ಲಾರ್ಡ್ ಕ್ಯಾನಿಂಗ್ನ ಹಾಕಬೇಕು. ಲಾರ್ಡ್ ಕ್ಯಾನಿಂಗ್ ನೆನ್ಪಿಟ್ಕೋರಿ, ಇವೆಲ್ಲ ಎಕ್ಸಾಮಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಲಾರ್ಡ್ ಕ್ಯಾನಿಂಗ್. ಅದೇ ರೀತಿಯಾಗಿ ಭಾರತದ ಕೊನೆಯ ವೈಸ್ರಾಯ್ ಯಾರಂತ ಕೇಳಿದರೆ ನೀವೇನು ಹಾಕ್ಬೇಕು? ಅವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹಾಕಬೇಕು. ಲಾರ್ಡ್ ಮೌಂಟ್ ಬ್ಯಾಟನ್. ನೆಕ್ಸ್ಟ್ 1947ನಲ್ಲಿ ನಮಗೆ ಫ್ರೀಡಮ್ ಸಿಗುತ್ತೆ, ಅಂದರೆ ಸ್ವತಂತ್ರ ಆಗುತ್ತೆ. ಆ ನಂತರ ಮತ್ತೆ ಅದು ಗವರ್ನರ್ ಜನರಲ್ ಹುದ್ದೆಯಾಗಿ ಏನಾಯಿತು, ಕನ್ವರ್ಟ್ ಆಯಿತು. ಹಾಗಾಗಿ ಸ್ವತಂತ್ರ ಭಾರತದ ನೋಡ್ರಿ, ಇಲ್ಲಿ ಮತ್ತೆ ಏನು ಕೇಳ್ತಾರೆ ನಿಮಗೆ, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಯಾರು ಅಂತಂದರೆ ನೀವು ಅವಾಗ ಏನು ಮಾಡಬೇಕು? ಮತ್ತೆ ಮೌಂಟ್ ಬ್ಯಾಟನ್ ಹಾಕಬೇಕು. ಇಲ್ಲಿ ಯಾವ ರೀತಿ ಬೇಕಾದರೂ ಪ್ರಶ್ನೆ ತಿರುಚಿ ಮುರುಚಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಯಾರು ಅಂದರೂ ಕೂಡ ಇವನೇ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂದ್ರೂ ಕೂಡ ಇವನೇ. ಯಾರು? ಮೌಂಟ್ ಬ್ಯಾಟನ್. ಇದೇ ಪ್ರಶ್ನೆನ ಈ ರೀತಿ ಕೇಳಿದಾಗ ನಾವು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ಅವಾಗ ನಾವೇನು ಮಾಡಬಾರ್ದು? ಮೌಂಟ್ ಬ್ಯಾಟನ್ ಹಾಕ್ಬಾರ್ದು. ಅವ್ರು ಏನು ಕೇಳಿದಾರ ನೀವು ನೋಡಬೇಕು. ಭಾರತೀಯ ಯಾರು ಅಂತ ಕೇಳಿದಾರೆ, ಅವಾಗ ನಾವು ಸಿ ರಾಜಗೋಪಾಲ್ಚಾರಿ ಅವ್ರನ್ನ ಹಾಕ್ಬೇಕಾಗತ್ತೆ. ಸಿ ರಾಜಗೋಪಾಲ್ಚಾರಿ ಅವ್ರನ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ನೋಡ್ಕೋರಿ, ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್. ಮತ್ತು ಇದೇ ಪ್ರಶ್ನೆ ಏನು ಕೇಳ್ಬೋದು? ಬಂಗಾಳದ ಕೊನೆಯ ಗವರ್ನರ್ ಯಾರು ಅಂತ ಕೇಳ್ಬೋದು? ವಾರನ್ ಎಸ್ಟಿಂಗ್ಸ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂತ ಕೇಳ್ಬೋದು? ವಾರನ್ ಎಸ್ಟಿಂಗ್ಸ್. ಅದೇ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರಾಗಿರ್ತಾರೆ? ವಿಲಿಯಂ ಬೆಂಟಿಕ್ ಆಗಿರ್ತಾನೆ ರೀ. ಇನ್ನು ಭಾರತದ ಮೊದಲ ವೈಸ್ರಾಯ್ ಯಾರಂತಂದರೆ ಲಾರ್ಡ್ ಕ್ಯಾನಿಂಗ್. ಕೊನೆಯ ಮೌಂಟ್ ಬ್ಯಾಟನ್. ಈ ರೀತಿ ಇದಾವೆ. ಬಟ್ ಇಲ್ಲಿ ಕೆಲವೊಂದು ಸಮಯದಾಗ ಯಾಕ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಎಕ್ಸಾಂಪಲ್, ಬಂಗಾಳದ ಗವರ್ನರ್ ಇರ್ತಕ್ಕಂಥ ಹುದ್ದೆಯನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾರ್ಪಡಿಸಿದ್ದು ಯಾವ ಯಾಕ್ಟಪ್ಪ ಅಂತಂದ್ರಿಗಿನ 1700 ನೋಡಿ
1773ರ ಕಾಯ್ದೆ, ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾರ್ಪಡಿಸಿರ್ತಕ್ಕಂಥ ಕಾಯ್ದೆ. ಅದೇ ಭಾರತದ ಮೊದಲ ಗವರ್ನರ್ ಜನರಲ್ ಅಂದರೆ ಭಾರತದ ಗವರ್ನರ್ ಜನರಲ್ ಆಗಿ ಬದಲಾಗಿದೆ. ಅಂದರೆ ಬಂಗಾಳ ಇತ್ತು, ಬಂಗಾಳ ಇದ್ದಿದ್ದು ಭಾರತ ಆಗಿರ್ತಕ್ಕಂಥ ಯಾವ ಕಾಯ್ದೆ ಪ್ರಕಾರ ಅಂದ್ರೆ 1833 ಆ್ಯಕ್ಟ್ ಪ್ರಕಾರ, ಚಾರ್ಟರ್ ಕಾಯ್ದೆ ಪ್ರಕಾರ, 3ನೇ ಚಾರ್ಟರ್ ಕಾಯ್ದೆ ಪ್ರಕಾರ. ಅರ್ಥ ಆಯ್ತಾ? ಇದನ್ನೂ ಕೂಡ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಇನ್ನು ವೈಸ್ರಾಯ್ ಹುದ್ದೆ ಆಗಿದ್ದು ಯಾವ ಕಾಯ್ದೆ ಪ್ರಕಾರ ಅಂತ ಕೇಳ್ತಾರೆ? 1858ರ ಆ್ಯಕ್ಟ್ ಪ್ರಕಾರ, 1858 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಇದು ಈ ರೀತಿ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಅಂದರೆ ಗವರ್ನರ್ ಆಗಿದ್ದು ಯಾವ ಕಾಯ್ದೆ ಪ್ರಕಾರಪ್ಪ ಅಂತಂದ್ರಿಗಿನ 1947 ಆ್ಯಕ್ಟ್ ಪ್ರಕಾರ, 1947ರ ಕಾಯ್ದೆ ಪ್ರಕಾರ ಮತ್ತೆ ವೈಸ್ರಾಯ್ ಇರ್ತಕ್ಕಂಥ ಹುದ್ದೆ ಮತ್ತು ಗವರ್ನರ್ ಜನರಲ್ ಆಯಿತು ಅಂತ ಗೊತ್ತಿರಬೇಕು. ಇನ್ನು ಇದೇ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ನೋಡಿ ಇಲ್ಲಿ ಇದಿದೆ. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ಕೇಳಿದಾರ? ಓಕೆ, ಯಾವ ರೀತಿ ಕೇಳ್ತಾರೆ ಅಂದರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಂತ ಕೇಳ್ತಾರೆ? ಭಾರತದ ಕೊನೆಯ ಗವರ್ನರ್ ಜನರಲ್, ಕೊನೆಯ ಗವರ್ನರ್ ಜನರಲ್ ಅಂತ ಯಾರಂತ ಕೇಳಿದ್ರೆ ನೀವು ಆವಾಗ ಕೂಡ ಸಿ ರಾಜಗೋಪಾಲಾಚಾರಿ ಅವ್ರನ್ನೇ ಆನ್ಸರ್ ಮಾಡ್ಬೇಕು ಸ್ನೇಹಿತರೆ. ಸಿ ರಾಜಗೋಪಾಲ್, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಸಿ ರಾಜಗೋಪಾಲಾಚಾರಿ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಏನಾಗುತ್ತೆ ಅಂತಂದರೆ 1950 ನೋಡ್ರಿ, ಜಾಗ ಇಲ್ಲ. ಓಕೆ, ಒಂದು ಸ್ವಲ್ಪ 1950 ಜನವರಿ 26ಕ್ಕೆ ನಾವೇನು ಮಾಡ್ತೀವಿ? ಸಂಪೂರ್ಣವಾಗಿ ಸಂವಿಧಾನ ಅಳವಡಿಸ್ಕೋತೀವಿ. ಆ ನಂತರ ಮತ್ತೆ ಗವರ್ನರ್ ಜನರಲ್ ಹುದ್ದೆ ರದ್ದಾಗಿ ರಾಷ್ಟ್ರಪತಿ, ನೋಡ್ರಿ ರಾಷ್ಟ್ರಪತಿ ಅನ್ನುವಂಥ ಹೆಸರು ಬರ್ತದೆ ಸ್ನೇಹಿತರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ನಾ ಈ ವಿಡಿಯೋದಲ್ಲಿ ಗವರ್ನರ್ ಜನರಲ್ ಬಗ್ಗೆ ಮಾತ್ರ ಹೇಳ್ತಕ್ಕಂಥ ಸ್ನೇಹಿತರೆ. ಹಾಗಾದರೆ ಈಗ ನಿಮ್ಗೆ ಅರ್ಥ ಆಯಿತು ಅಂತ ನಾನು ತಿಳ್ಕೊತೀನಿ. ಗವರ್ನರ್ ಜನರಲ್ಗಳನ್ನು ಯಾಕೆ ನೇಮಕ ಮಾಡ್ತಾ ಇದ್ರು ಅಂದ್ರಿಗಿನ ಬ್ರಿಟಿಷರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ನಿಯಂತ್ರಿಸಲು. ಅರ್ಥ ಆಯ್ತಾ? ಬ್ರಿಟಿಷರು ಏನು ಮಾಡ್ತಾಯಿದ್ರು? ಆ ವ್ಯಾಪಾರ ಕೇಂದ್ರಗಳನ್ನು, ಎಕ್ಸಾಂಪಲ್ ಮದ್ರಾಸ್ ಇತ್ತ, ಮದ್ರಾಸ್ನಲ್ಲಿ ಒಬ್ಬ ಗವರ್ನರ್ ಜನರಲ್ ಇದ್ದ. ಬಾಂಬೆಯಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಆ ಒಂದು ಕೋಟೆ, ಎಕ್ಸಾಂಪಲ್ ಇಲ್ಲಿ ಬರ್ತಾವೆ ಡೇವಿಡ್ ಕೋಟೆ, ಜಾನ್ ಕೋಟೆ, ವಿಲಿಯಂ ಕೋಟೆ, ಆ ಕೋಟೆಗೆ ಒಬ್ಬ ಹೆಡ್ ಇರ್ತಾ ಇದ್ದ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಇಲ್ಲಿ ಸ್ವಲ್ಪ ಕ್ಲಾರಿಟಿ ತಗೊಳ್ಳೋಣ. ಬಂಗಾಳದ ಇದೆ ನೋಡ್ರಿ, ಬಂಗಾಳದ ಗವರ್ನರ್ಗಳು ಯಾರು? ಬಂಗಾಳದ ಗವರ್ನರ್ ಜನರಲ್ ಅಲ್ಲ, ಜಸ್ಟ್ ಬಂಗಾಳದ ಗವರ್ನರ್ಗಳು ಯಾರು ಅಂತಂದಾಗ ಆ್ಯಕ್ಚುಲಿ 1756ರಿಂದನೇ ಸ್ಟಾರ್ಟ್ ಆಗುತ್ತೆ ಗವರ್ನರ್ ಜನರಲ್ ಅನ್ನೋವಂಥ ಹುದ್ದೆ. ಅಲ್ಲಿ ಫಸ್ಟ್ ನಾವು ಯಾರನ್ನ ಮೆನ್ಷನ್ ಮಾಡಬೇಕಾಗತ್ತಂದ್ರೆ ಡ್ರೇಕ್ ಅನ್ನೋನು ಬರ್ತಾನೆ ರೀ. ಡ್ರೇಕ್, ಈ ಡ್ರೇಕ್ ಏನಿದಾನಲ್ಲ 1756ರಿಂದ 1758ರವರೆಗೆ ಡ್ರೇಕ್ ಇದ್ದ. ಇನ್ನು ಎರಡನೇದಾಗಿ ಯಾರು ಇರ್ತಾರಪ್ಪ ಅಂತಂದ್ರಿಗಿನ ಮತ್ತೆ ಇಲ್ಲಿ ರಾಬರ್ಟ್ ಕ್ಲೈವೇ ಬರ್ತಾನೆ ರೀ. ಎರಡನೇದಾಗಿ ಯಾರು? ರಾಬರ್ಟ್ ಕ್ಲೈವ್ 1758ರಿಂದ 60ರವರೆಗೆ ರಾಬರ್ಟ್ ಕ್ಲೈವ್ ಇದ್ದ. ಆ ನಂತರ ಇಲ್ಲಿ ಮತ್ತೆ ರಾಬರ್ಟ್ ಕ್ಲೈವ್ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದ್ರಿಗಿನ ವಾನ್ಸಿ ಟಾಟಾ 1760ರಿಂದ 65ರವರೆಗೆ. ಇದಾದ ನಂತರ ಮತ್ತೆ ಎರಡನೇ ಬಾರಿಗೆ ಮತ್ತೆ ರಾಬರ್ಟ್ ಕ್ಲೈವ್ ಗವರ್ನರ್ ಆಗಿ ಏನಾಗ್ತಾನೆ ರೀ? ಆಯ್ಕೆ ಆಗ್ತಾನೆ ರಾಬರ್ಟ್ ಕ್ಲೈವ್ 1765ರಿಂದ 67 ಅನ್ನೋದು ಗೊತ್ತಿರಬೇಕಾ. ಇನ್ನಿದಾದ ನಂತರ ರಾಬರ್ಟ್ ಕ್ಲೈವ್ ನಂತರ ಮತ್ತೆ ಅಧಿಕಾರಕ್ಕೆ ಬಂದವರು ಯಾರಂದ್ರೆ ವೆರೆಲ್ಸ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಬರ್ತಾನೆ 67ರಿಂದ 69ರವರೆಗೆ. ಅದಾದ ನಂತರ ಇಲ್ಲಿ ಕಾರ್ಟಿಯನ್ ಅಂತ ಬರ್ತಾನೆ ರೀ. ಕಾರ್ಟಿಯನ್ ಅವನು ಅಧಿಕಾರಕ್ಕೆ ಬರ್ತಾನೆ 1769ರಿಂದ 72ರವರೆಗೆ. ಇದಾದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದ್ರಿಗಿನ ವಾರನ್ ಎಸ್ಟಿಂಗ್ಸ್ ಸ್ನೇಹಿತರೆ. ಇದು ನಿಮಗೆ ಕ್ಲಿಯರ್ ಪಿಚ್ ಗೊತ್ತಿರಬೇಕು. 1772ರಿಂದ 1773ರವರೆಗೆ ಮುಂದುವರಿತಾನೆ. ಆ ನಂತರ ಅಲ್ಲಿ ಹುದ್ದೆ ಏನಾಗುತ್ತೆ? ಚೇಂಜ್ ಆಗುತ್ತೆ. 1772ರಿಂದ 73ರವರೆಗೆ ಏನಾಗಿದ್ದ? ಗವರ್ನರ್ ಆಗಿದ್ದ ಅಷ್ಟೇ. 73ರ ಕಾಯ್ದೆ ಪ್ರಕಾರ ಏನಾದಿತ್ತ? ಗವರ್ನರ್ ಜನರಲ್ ಆಗಿ ಬದಲಾದ. ಇದು ಪ್ರಶ್ನೆ ಪದೇ ಬರುತ್ತೆ ವಾರನ್ ಎಸ್ಟಿಂಗ್ಸ್ ಮೇಲೆ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತೇಳಿ ಕೇಶಿ ವಾರನ್ ಎಸ್ಟಿಂಗ್ಸ್. ಇವರೆಲ್ಲ ಯಾರು ಅಂತಂದ್ರಿಗಿನ ಬಂಗಾಳದ ಗವರ್ನರ್ ಸ್ನೇಹಿತರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ವ್ಯಕ್ತಿಗಳು ಈ ವಾರನ್ ಎಸ್ಟಿಂಗ್ಸ್ ಅಂತ ನಾವೇನು ನೋಡ್ಕೋದು? ಗವರ್ನರ್ ಜನರಲ್ದಾಗ ನೋಡ್ಕೋತೀವಿ. ಬಟ್ ಇಲ್ಲಿ ನಾವು ಯಾರು ನೋಡ್ಕೊಳ್ಬೇಕಪ್ಪ ಅಂತಂದ್ರಿಗಿನ ಈ ರಾಬರ್ಟ್ ಕ್ಲೈವ್ ಬಗ್ಗೆ ಚರ್ಚೆ ಮಾಡಬೇಕು.
ನಾ ಹೇಳಿದ್ದೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ನಮ್ಮ ಸ್ಟೇಟ್ ಬುಕ್ದಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂತಿದೆ, ರಾಬರ್ಟ್ ಕ್ಲೈವ್ ಅಂತಿದೆ. ಬಟ್ ನಾವು ಬೇರೆ ಬೇರೆ ಪುಸ್ತಕಗಳನ್ನು, ಸೆಂಟ್ರಲ್ ಬುಕ್ಗಳನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಡ್ರೇಕ್ ಅನ್ನೋನು ಬರ್ತಾನೆ ರೀ, ಮೊದಲ ಗವರ್ನರ್ ಅಂತ ಅಲ್ಲಿ ಕನ್ಸಿಡರ್ ಇರ್ತಕ್ಕಂಥದ್ದು. ಓಕೆ, ಅದೇನೇ ಆಗಲಿ ಸ್ಟೇಟ್ ಬರಿಬೇಕಾದ್ರೆ ಇದನ್ನು ಮಾಡಿರಿ, ಆನ್ಸರ್ ಮಾಡಿರಿ. ಸೆಂಟ್ರಲ್ ಎಕ್ಸಾಮ್ ಬರಿಬೇಕಾದ್ರೆ ಡ್ರೇಕ್ ಅಂತ ಆನ್ಸರ್ ಮಾಡಿರಿ. ಓಕೆ, ನೆಕ್ಸ್ಟ್ ಮುಂದುವರ್ಸೋಣ ನಾವು. ನೋಡಿ, ಈಗ ನಾವು ಯಾರ ಬಗ್ಗೆ ತಿಳ್ಕೊಳ್ಳೋಣಪ್ಪ ಅಂತಂದ್ರಿಗಿನ ರಾಬರ್ಟ್ ಕ್ಲೈವ್ ಅಂತ ಹೆಡ್ಡಿಂಗ್ ಹಾಕೋಣ. 1 ಸೆಕೆಂಡ್ ಸ್ನೇಹಿತರೆ. ರಾಬರ್ಟ್ ಕ್ಲೈವ್ನ ಬಗ್ಗೆ ಎಕ್ಸಾಮಲ್ಲಿ ಏನೇನು ಕೇಳ್ಬೋದು ಅನ್ನೋದನ್ನು ನಾವು ಈಗ ಚರ್ಚೆ ಮಾಡೋಣ. ನೋಡಿ, ಇವರು 2 ಅವಧಿಗೆ ಬಂಗಾಳದ ಗವರ್ನರ್ ಜನರಲ್ ಆಗ್ತಾರೆ. ಅಂದರೆ 2 ಬಾರಿ ಬಂಗಾಳದ ಗವರ್ನರ್ ಜನರಲ್ ಆಗ್ತಾರೆ. 2 ಬಾರಿ ಬಂಗಾಳದ ಗವರ್ನರ್ ಅಷ್ಟೇ, ಜನರಲ್ ಅಲ್ಲ, ಬಂಗಾಳದ ಗವರ್ನರ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಎಷ್ಟು ಬಾರಿ ಅಂತಂದ್ರಿಗಿನ 2 ಬಾರಿ ಬಂಗಾಳದ ಗವರ್ನರ್. ಎಲ್ಲಿಂದ ಎಲ್ಲಿವರೆಗೆ ಹೇಳಿನ ಆಲ್ರೆಡಿ 1758ರಿಂದ 60, ಇನ್ನು 1765ರಿಂದ 67, 2 ಬಾರಿ. ಇವರನ್ನು ಏನಂತ ಕರೀತಾರೆ, ರಾಬರ್ಟ್ ಕ್ಲೈವ್ನನ್ನು ಏನಂತ ಕರೀತಾರೆ ಅಂದ್ರಿಗಿನ ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೀತಾರೆ. ಹಿಂಗೆ ಕರೆದವರು ಯಾರು ಅಂತ ಕೂಡ ಕೇಳ್ಬೋದು ಎಕ್ಸಾಮಲ್ಲಿ. ರಾಬರ್ಟ್ ಕ್ಲೈವ್ನಿಗೆ ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೆದವ್ರು ಯಾರು ಅಂತ ಕೇಳಿದ್ರಿಗಿನ ನಿಮಗೆ ಗೊತ್ತಿರಲಿ, ಪಿಟ್ ಅನ್ನೋರು ಕರೀತಾರೆ ರೀ. ಈ ಪಿಟ್ ಇಂಡಿಯಾ ಬರ್ತಾ ಗೊತ್ತಾ, ಪಿಟ್ ಅನ್ನುವಂಥ ಈ ಸರ್ ಜಾನ್ ಪಿಟ್ ಅನ್ನೋರು ಈ ರೀತಿ ಕರೀತಾರೆ, ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೀತಾರೆ ಇವನಿಗೆ. ಯಾರಿಗೆ? ಈ ಒಂದು ರಾಬರ್ಟ್ ಕ್ಲೈವ್ನಿಗೆ. ಹಾಗಾದರೆ ರಾಬರ್ಟ್ ಕ್ಲೈವ್ನಿಗೆ ಸಂಬಂಧಿಸಿದ ವಿಷಯಗಳು ಯಾವುವು ಅಂತ ನೋಡೋದಾದರೆ, ಈತನಿಗೆ ಸಂಬಂಧಿಸಿದ ವಿಷಯಗಳು 1759ರಲ್ಲಿ ಬಿದಿರಾ ಕದನದಲ್ಲಿ ಪಾಲ್ಗೊಂಡಿದ್ದ. ಬಿದಿರಾ ಕದನ ಅಥವಾ ಬೀದ್ರಾ ಕದನ, ಡಚ್ಚರೊಂದಿಗೆ ನಡೆದಿರ್ತಕ್ಕಂಥ ಕದನದಲ್ಲಿ ರಾಬರ್ಟ್ ಕ್ಲೈವ್ ಪ್ರಮುಖ ಪಾತ್ರ ವಹಿಸ್ತಾನೆ. ಅದಾದ ನಂತರ 1757ರ ಪ್ಲಾಸಿ ಕದನದಲ್ಲಿ ಕೂಡ ಈತ ಭಾಗವಹಿಸಿದ್ದ. ಪ್ಲಾಸಿ ಕದನ. ಓಕೆ, ಇನ್ನು 2ನೇ ಕಾರ್ನಾಟಿಕ್ ಯುದ್ಧ ನೋಡ್ರಿ, 1749ರಿಂದ 54ರವರೆಗೆ ಏನು ಸ್ಟಾರ್ಟ್ ಆಗಿ ಎಂಡ್ ಆಗುತ್ತಲ್ಲ, ಈ 2ನೇ ಕಾರ್ನಾಟಿಕ್ ಯುದ್ಧ, 2ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಕೂಡ ಇದ್ದೇನಾಗಿದ್ದ, ಪಾಲ್ಗೊಂಡಿದ್ದ. ಆ್ಯಕ್ಚುಲಿ ಆತನ ಟರ್ನಿಂಗ್ ಪಾಯಿಂಟ್ ಆಗಿದ್ದೇ ಇಲ್ಲೇ ರೀ. ಈ 1749ರಿಂದ 54ರವರೆಗೆ ಏನು 2ನೇ ಕಾರ್ನಾಟಿಕ್ ಯುದ್ಧ ನಡೀತಲ್ಲ, ಆತನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾರ್ದು? ಈ ಒಂದು ರಾಬರ್ಟ್ ಕ್ಲೈವ್ನ ಒಂದು ಟರ್ನಿಂಗ್ ಪಾಯಿಂಟ್. 1751ರಲ್ಲಿ ಈ ಒಂದು ಈ ಆರ್ಕಾಟ್ ಅಂತ ಬರುತ್ತೆ ರೀ, ಆರ್ಕಾಟನ್ನು ಈತ ಮುತ್ತಿಗೆ ಹಾಕ್ತಾನೆ ರೀ, ಆರ್ಕಾಟ್. ಅದಕ್ಕೆ ರಾಬರ್ಟ್ ಕ್ಲೈವ್ನನ್ನು ಆರ್ಕಾಟ್ ವೀರ ಅಂತ ಕರಿತಾರೆ ರೀ. ಆರ್ಕಾಟ್ ವೀರ ಅಂತ ಕರೆದಿರ್ತಕ್ಕಂಥದ್ದು ಯಾರಿಗಂದ್ರಿಗಿನ ರಾಬರ್ಟ್ ಕ್ಲೈವ್. ಯಾಕಂದ್ರಿಗಿನ ಇಲ್ಲಿ ಆ್ಯಕ್ಚುಲಿ ಈತ ಸಣ್ಣ ಪೋಸ್ಟಲ್ಲಿದ್ದರು. ಬ್ರಿಟಿಷರು ಒಂದು ಯಾವುದೋ ಒಂದು ಗುಮಾಸ್ತನಾಗಿ ನೇಮಕ ಮಾಡ್ಕೊಂಡಿದ್ದರು ರಾಬರ್ಟ್ ಕ್ಲೈವ್ನ. ಬಟ್ ಈ ಒಂದು ಆರ್ಕಾಟನ್ನು ಯಾವಾಗ ತನ್ನ ಚಾಣಾಕ್ಷತೆಯಿಂದ ವಶಪಡಿಸ್ಕೊಳ್ತಾರೆ ನೋಡ್ರಿ, ಆವಾಗ ಈತನ ಒಂದು ಪದವಿ ಅನ್ನೋದೇನಾಗುತ್ತಾ ಬದಲಾಗುತ್ತಾ, ನೇರವಾಗಿ ಗವರ್ನರ್ ಜನರಲ್ ಹುದ್ದೆಗೆ ಏನು ಮಾಡ್ತಾರೆ, ಆಯ್ಕೆ ಮಾಡತಕ್ಕಂಥದ್ದು. ಹಾಗಾಗಿ ಈ ಯಾರೋ ಒಬ್ಬರು ಇತಿಹಾಸಕಾರ ಏನು ಹೇಳ್ತಾರೆ ಅಂದ್ರೆ, ಕಂಪನಿಯ ಲೆಕ್ಕಾಚಾರವನ್ನು ಬರೀತಕ್ಕಂಥ ಕೈಗಳು ಭಾರತದ ಹಣೆ ಬರವನ್ನು ಬರೆಯಿತು ಅಂತೇಳಿ ರಾಬರ್ಟ್ ಕ್ಲೈವ್ನವರಿಗೆ ಹೇಳಿರ್ತಕ್ಕಂಥದ್ದು. ಓಕೆ, ಇನ್ನು ಈತನ ಬಗ್ಗೆ ಸ್ಟೇಟ್ಮೆಂಟ್ ಕೂಡ ಕೇಳ್ಬೋದು. ರಾಬರ್ಟ್ ಕ್ಲೈವ್ನ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೂಡ ಕೇಳ್ಬೋದು. ಎಕ್ಸಾಂಪಲ್ ನೋಡ್ರಿ, 2 ಬಾರಿ ಬಂಗಾಳದ ಗವರ್ನರ್ ಜನರಲ್ ಆಗಿ ಆಯ್ಕೆಯಾಗಿದ್ದರು, ಇದು ರೈಟ್. ಇವರು ಸರ್ ಜಾನ್ ಪಿಟ್ ಅವರು ರಾಬರ್ಟ್ ಕ್ಲೈವ್ನನ್ನು ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೆಯುತ್ತಾರೆ, ಇದು ರೈಟ್. ಆರ್ಕಾಟ್ ವೀರ ಎಂದು ಕರೆಯುವರು, ಇದು ಕೂಡ ರೈಟ್. ಅರ್ಥ ಆಯ್ತಾ? ಏನು ಕೇಳ್ತಾರೆ ಅಂದರೆ, ಎಲ್ಲಿ ತಪ್ಪಿರ್ತದೆ ಅಂದ್ರಿಗಿನ ಇವರು ಬಾಕ್ಸಾರ್ ಕದನದಲ್ಲಿ ಪಾಲ್ಗೊಂಡಿದ್ದರು ಅಂತ ಕೇಳಿದ್ರೆ ತಿಳ್ಕೊರಿ, ಇವರು ಬಾಕ್ಸಾರ್ ಕದನದಲ್ಲಿ ಪಾಲ್ಗೊಂಡಿರಲಿಲ್ಲ. ಇವರು ಪಾಲ್ಗೊಂಡಿರಲಿಲ್ಲ. ಬಟ್ ಬಾಕ್ಸಾರ್ ಕದನದಲ್ಲಿ ಯಾರು ಪಾಲ್ಗೊಂಡಿದ್ರು ಅಂದ್ರೆ ಆ್ಯಕ್ಟರ್ ಮನ್ರೋ ಅವರು ಪಾಲ್ಗೊಂಡಿದ್ರು, ಇದು ತಲೆಗಿಟ್ಕೋರಿ. ಹಾಗಾದ್ರೆ ಇವ್ರು ಯಾವಾದರೂ ಒಪ್ಪಂದ ಮಾಡ್ಕೊಂಡ್ರಾ, ಯಾರ್ಯಾರ ಜೋಡಿ ಒಪ್ಪಂದ ಮಾಡ್ಕೊಂಡ್ರು ನೋಡೋಣ. ಆ ಒಪ್ಪಂದ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಇವರು ಪ್ಲಾಸಿ ಕದನದ ಪೂರ್ವದಲ್ಲಿ ಅಲಿನಗರ್ ಶಾಂತಿ ಒಪ್ಪಂದ ಮಾಡ್ಕೋತಾರೆ. ಅಲಿನಗರ್ ಶಾಂತಿ ಒಪ್ಪಂದ. ಓಕೆ, 1757 ಫೆಬ್ರವರಿ
ಫೆಬ್ರವರಿ 9ಕ್ಕೆ ಸಿರಾಜುದ್ದೌಲನ ಜೋಡಿ ಏನು ಮಾಡಿದ್ರು, ಅಲಿನಗರ್ ಶಾಂತಿ ಒಪ್ಪಂದ ಮಾಡ್ಕೊಂಡ್ರು. ಇನ್ನು ಈ ಬಾಕ್ಸರ್ ಕದನ ಆದ ನಂತರ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಮತ್ತೆ ರಾಬರ್ಟ್ ಕ್ಲೈವ್ ನೇಮಕ ಮಾಡಿದರು. ಅದು ಯಾವುದು ಅಂತಂದ್ರಿಗಿನ ಅಲಹಾಬಾದ್ ಒಪ್ಪಂದ. ಅಲಹಾಬಾದ್ ಒಪ್ಪಂದ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ. ಅಲಹಾಬಾದ್ ಒಪ್ಪಂದ 1765 ಅಕ್ಟೋಬರ್, ಮೇ ಬಿ 16 ಇರಬೇಕು ಡೇಟು, ನನಗಷ್ಟು ಪಕ್ಕ ಇಲ್ಲ. 1765 ಅಕ್ಟೋಬರ್ ತಿಂಗಳಲ್ಲಿ ಆಗುತ್ತೆ. ಇದೇ ಮೂಮೆಂಟಲ್ಲಿ ಈ ಒಪ್ಪಂದದಲ್ಲಿ ಏನು ಜಾರಿಗೆ ತರಲಾಯಿತು ಅಂದ್ರಿಗಿನ ದ್ವಿಮುಖ ಸರ್ಕಾರ. ನೋಡ್ರಿ, ದ್ವಿಮುಖ ಅಥವಾ ದ್ವಿಮುಖ, ಈ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಜಾರಿಗೆ ತಂದ. ದ್ವಿಮುಖ ಸರ್ಕಾರ ಪದ್ಧತಿನ ಏನು ಮಾಡಿದರೆ ಜಾರಿಗೆ ತಂದ ಅನ್ನೋದು ಗೊತ್ತಿರಬೇಕು. ಸೇಮ್ ಡೇಟೆ, ಸೇಮ್ ಇಯರ್ 1765. ಅರ್ಥ ಆಯ್ತಾ? ಆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಯಾವ ಒಂದು ಒಪ್ಪಂದದಲ್ಲಿ ಜಾರಿ ಆಯಿತು ಅಂತ ಕೇಳಿದ್ರಿಗಿನ ಅಲಹಾಬಾದ್ ಒಪ್ಪಂದದಲ್ಲಿ. ಅಲಹಾಬಾದ್ ಒಪ್ಪಂದವಾಗಿ ಮುಖ್ಯವಾಗಿ ಯಾರ ನಡುವೆ ಆಯ್ತು ಅಂದ್ರಿಗಿನ ಎರಡನೇ ಶಾ ಆಲಂ ಮತ್ತು ಸುಜಾ ದೌಲಾ ಅಂತ ಬರ್ತಾನೆ. ಅವಾದ್ನ ಸುಜಾ ದೌಲಾ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಈ ಬೇರೆ ಬೇರೆ ಬಿಹಾರ, ಒರಿಸ್ಸಾ, ಬಂಗಾಳದ ಒಂದು ದಿವಾನಿ ಹಕ್ಕು ಅಂದರೆ ಕಂದಾಯವನ್ನು ಸಂಗ್ರಹಿಸುವಂಥ ಹಕ್ಕನ್ನು ಪಡ್ಕೊಳ್ತಾರೆ ಯಾರು, ಬ್ರಿಟಿಷರ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇಷ್ಟು ರಾಬರ್ಟ್ ಕ್ಲೈವಿನ ಬಗ್ಗೆ ಇದು ಮಾಹಿತಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ. ಮತ್ತೆ ಯಾರು ಮೇಜರ್ ಆಗಿರ್ತಕ್ಕಂಥದ್ದು ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟನ್ನೇ ನಾನು ನಿಮಗೆ ಚರ್ಚೆ ಮಾಡ್ತಕ್ಕಂಥ ಸ್ನೇಹಿತರೆ. ಇದರಿಂದ ಎಕ್ಸಾಮಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು ತುಂಬ ಇರುತ್ತೆ. ನೋಡು, ನೆಕ್ಸ್ಟ್ ವಾರನ್ ಹೆಸ್ಟಿಂಗ್ಸ್. ನೋಡ್ರಿ, ಈಗ ನಾವು ಮತ್ತೆ ಬೇರೊಬ್ಬರು ಚರ್ಚೆ ಮಾಡೋಣ. ಈಗ ವಾರನ್ ಹೆಸ್ಟಿಂಗ್ಸ್. ವಾರನ್ ಹೆಸ್ಟಿಂಗ್ಸ್, ಈ ವಾರನ್ ಹೆಸ್ಟಿಂಗ್ಸ್ ಬಗ್ಗೆ ನೋಡೋಣ. 1772ರಿಂದ 1785 ಇರ್ತಕ್ಕಂಥದ್ದು. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಕ್ರಮವಾಗಿ ಕೇಳ್ಬೋದು ರೀ. ನಾ ಯಾಕೆ ಫಸ್ಟಿಗೆ ನಿಮಗೊಂದು ಲೀಸ್ಟ್ ಕೊಟ್ಟಿನಲ್ಲ, ಆ ಲೀಸ್ಟ್ ಕೊಟ್ಟಿರೋದಕ್ಕಂಥ ಉದ್ದೇಶ ಏನಂದರೆ ಕ್ರಮವಾಗಿ ಬರೀಲಿಕ್ಕೆ ಕೇಳ್ತಾರೆ. ಕ್ರಮವಾಗಿ ಅಂದರೆ ಈ ಕೆಳಗಿನ ಗವರ್ನರ್ ಜನರಲ್ಗಳನ್ನು ಕ್ರಮವಾಗಿ ಗುರುತಿಸಿ ಅಂತ ಕೇಳ್ತಾರೆ, ಆ ಒಂದು ಉದ್ದೇಶದಿಂದ. ನೆಕ್ಸ್ಟ್ ನೋಡೋಣ ಈಗ ಇವ್ರ ಬಗ್ಗೆ ಏನೇನು ಪಾಯಿಂಟ್ ಇದಾವ ಅನ್ನೋದು. ನೋಡಿರಿ, ಫಸ್ಟ್ ಇವರು 1772ರಲ್ಲಿ ಏನು ಮಾಡ್ತಾರೆ ಅಂದರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿದರು. ದ್ವಿಮುಖ ಸರ್ಕಾರ ಪದ್ಧತಿ ರದ್ದು. ದ್ವಿಮುಖ ಸರ್ಕಾರ ಪದ್ಧತಿನ ಏನು ಮಾಡಿರ್ತಕ್ಕಂಥದ್ದು, ರದ್ದು ಮಾಡಿರ್ತಕ್ಕಂಥ. ಯಾಕಂತಂದರೆ ಇವರಿಗೂ ಲಾಭ ಆಗ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ನವಾಬರಿಗೂ ಲಾಭ ಆಗ್ತಾ ಇಲ್ಲ, ಮಧ್ಯವರ್ತಿಗಳು ಜಮೀನ್ದಾರರಿಗೆ ಜಾಸ್ತಿ ಲಾಭ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಈ ವಾರನ್ ಹೆಸ್ಟಿಂಗ್ಸ್ ಏನು ಮಾಡಿದ್ರು, ಇದನ್ನು ರದ್ದು ಮಾಡಿರ್ತಕ್ಕಂಥದ್ದು ರೀ. ನೆಕ್ಸ್ಟ್ ಎರಡನೇದು ನಿಮಗೆ ಗೊತ್ತಿರಬೇಕು, ಇವರು 1773ರಲ್ಲಿ ರಾಜಧಾನಿ ವರ್ಗಾವಣೆ ಮಾಡಿದರು. ರಾಜಧಾನಿ ವರ್ಗಾವಣೆ, ಇದು ನೆನಪಿರಲಿ. ರಾಜಧಾನಿ ವರ್ಗಾವಣೆ ಆಯಿತು. ಎಲ್ಲಿಂದ ಎಲ್ಲಿ ಅಂದರೆ ಮುರ್ಷಿದಾಬಾದಿಂದ ಕಲ್ಕತ್ತಾ. ನೋಡ್ರಿ, ಎಲ್ಲಿಗೆ? ಕಲ್ಕತ್ತಕ್ಕೆ ರಾಜಧಾನಿ ವರ್ಗಾವಣೆ ಆಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ಇವರು ಈ ನಾಗರಿಕ ಸೇವೆಗಳಿಗೆ, ನೋಡ್ರಿ, ನಾಗರಿಕ ಸೇವೆಗಳಿಗೆ ಬುನಾದಿಯನ್ನು ಹಾಕಿರ್ತಕ್ಕಂಥವ್ರು. ಬುನಾದಿ. ಇಲ್ಲೊಂದು ಫನ್ನಿ ಜೋಕ್ ಇದ್ರಿ. ಫನ್ನಿ ಅಂದರೆ ಏನಂದರೆ, ದ್ವಿಮುಖ ಸರ್ಕಾರ ಪದ್ಧತಿ ಏನು ಜಾರಿ, ರಾಬರ್ಟ್ ಕ್ಲೈವ್ ಏನು ಜಾರಿ ತೊಗೊಂಬಂದಿದ್ದಲ್ಲ, ಅಲ್ಲಿ ಈ ಜಮೀನ್ದಾರ್ ಮಧ್ಯವರ್ತಿಗಳಾಗಿ ವರ್ಕ್ ಮಾಡ್ತಾಯಿದ್ರು. ಜಮೀನ್ದಾರ್ ಮತ್ತು ಕೆಲವೊಂದಿಷ್ಟು ಏಜೆಂಟ್ಗಳನ್ನ ನೇಮಕ ಮಾಡಿದ್ರು. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಅವ್ರು ಅನಕ್ಷರಸ್ಥರ ಅಂದರೆ ಅನ್ಎಜುಕೇಟೆಡ್ ಆಗಿದ್ರು ಅನ್ನೋ ಕಾರಣಕ್ಕಾಗಿ ತಮಗೆ ಹ್ಯಾಂಗೆ ಬರುತ್ತಾ ಆ ರೀತಿ ವಸೂಲಿ ಮಾಡ್ತಾಯಿದ್ರು. ಹಾಗಾಗಿ ಇವರಿಗೆ ಸ್ವಲ್ಪ ನಾನು ಎಜುಕೇಷನ್ ಕೊಡಬೇಕು, ಎಜುಕೇಷನ್ ಕೊಟ್ಟು ಇವರಿಗೆ ನಾನು ಏನು ಮಾಡಬೇಕು, ಈ ಒಂದು ನಾಗರಿಕ ಸೇವೆಗಳ ಒಂದು ಹುದ್ದೆಗೆ ಏನು ಮಾಡ್ಕೋಬೇಕು, ಆಯ್ಕೆ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಬುನಾದಿಯನ್ನು ಹಾಕಿರ್ತಕ್ಕಂಥ ಸ್ನೇಹಿತರೆ. ನಾಗರಿಕ ಸೇವೆಗಳಿಗೆ ಬುನಾದಿಯನ್ನು ಹಾಕಿದವರು ಯಾರಂದ್ರಿಗಿನ ಈ ವಾರನ್ ಹೆಸ್ಟಿಂಗ್ಸ್ ಅಂತ ಗೊತ್ತಿರಬೇಕು. ಇನ್ನು ಇವ್ರ ಕಾಲದಲ್ಲಿ ಇಂಪಾರ್ಟೆಂಟಾಗಿ ಒಂದು ಆ್ಯಕ್ಟ್ ಜಾರಿ ಆಗುತ್ತೆ 1773ರಾಗ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿ ಆಗುತ್ತೆ. ರೆಗ್ಯುಲೇಟಿಂಗ್ ಆ್ಯಕ್ಟ್, ಇದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾತಾಡೋಣ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಈಗ ಬೇಡ, ಒಂದು ಪ್ರತ್ಯೇಕ ಒಂದು ಕ್ಲಾಸನ್ನು ಮಾಡೋಣ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ನಿಯಂತ್ರಣ ಕಾಯ್ದೆ ಜಾರಿ ಆಗುತ್ತೆ. ಓಕೆ, ಇದು ಯಾಕೆ ಬಂತು ಏನಿಲ್ಲ ಇದರದೆಲ್ಲ ಚರ್ಚೆನ ಮಾಡ್ತೀನಿ. ನಿಯಂತ್ರಣ ಕಾಯ್ದೆ ಅಂತ ಗೊತ್ತಿರಲಿ. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣದಲ್ಲಿ ಅಥೋರಿಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಈ ಕಾಯ್ದೆ ಪಾಸ್ ಆಯಿತು. ಇನ್ನು 1774ರಲ್ಲಿ ಒಂದು ಅಪೆಕ್ಸ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನಾಯಿತು, ಸ್ಥಾಪನೆ ಆಯಿತು. ಸುಪ್ರೀಂ ಕೋರ್ಟ್ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಅರ್ಥ ಆಯ್ತಾ? ಸುಪ್ರೀಂ ಕೋರ್ಟ್ ಈ 1774ರಲ್ಲಿ ಎಲ್ಲಿ? ಕಲ್ಕತ್ತಾ.
ಇದು ಗೊತ್ತಿರಲಿ, ನೆನ್ಪಿಟ್ಕೋರಿ. ಕಲ್ಕತ್ತಾದಲ್ಲಿ ಇದರ ಮೊದಲ CJ ಯಾರು ಅಂತಂದ್ರಿಗಿನ ಸರ್ ಎಲಿಜಾ ಇಂಪೆ ಅಂತ ಹೇಳಿ, ಸರ್ ಎಲಿಜಾ ಇಂಪೆ ಅನ್ನೋರು ಇದರ ಮೊದಲ ಮುಖ್ಯ ನ್ಯಾಯಾಧೀಶರು. ಓಕೆ, ಇಷ್ಟು ಗೊತ್ತಿರಲಿ. ಇನ್ನು ಇದು ಇನ್ನೊಂದು ಪಾಯಿಂಟ್ ಇದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ, ಇಲ್ಲಿ ಗೊತ್ತಿಲ್ಲ, ಬಟ್ ಅದ್ರ ರಿಲೇಟೆಡಾಗಿ ತಿಳ್ಕೊರಿ. ಫೆಡ್ರಲ್ ಕೋರ್ಟನ್ನು ಸ್ಥಾಪನೆ ಆಗುತ್ತೆ. ಫೆಡ್ರಲ್ ಕೋರ್ಟ್ ನೋಡ್ರಿ, ಫೆಡ್ರಲ್ ಕೋರ್ಟ್ ಸ್ಥಾಪನೆ ಆಗಿದೆ ಯಾವಾಗ? ಫೆಡ್ರಲ್ ಕೋರ್ಟ್ ಸ್ಥಾಪನೆ ಆಗಿದ್ದು 1935. ಯಾವ ಆ್ಯಕ್ಟ್ ಪ್ರಕಾರ? 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. ಇದು 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಸ್ಥಾಪನೆ ಆಗುತ್ತೆ. ಯಾವುದು? ಸುಪ್ರೀಂ ಕೋರ್ಟ್. ಓಕೆ, ಇದೇ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣ ನಡೆಯುತ್ತೆ 1975 ನಂದಾಕುಮಾರ್ ಪ್ರಕರಣ ಅಂತೇಳಿ ನಿಮಗೆ ಗೊತ್ತಿರಲಿ. ನಂದಾಕುಮಾರ್ ಪ್ರಕರಣ ಇದು ಸ್ವಲ್ಪ ನಿಮ್ಮ ತಲೆಯಲ್ಲಿರಲಿ. ಆ್ಯಕ್ಚುಲಿ ಇವೊಬ್ಬ ಬಂಗಾಳದ ವ್ಯಕ್ತಿವ. ಇವ ಏನು ಮಾಡಿದ ಅಂದ್ರೆ ಈ ವಾರನ್ ಹೆಸ್ಟಿಂಗ್ಸ್ ವಿರುದ್ಧ ಒಂದು ಕೇಸನ್ನು ಹಾಕ್ತಾನೆ. ಅವಾಗ ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂತ ವಾರನ್ ಹೆಸ್ಟಿಂಗ್ಸ್ ಏನು ಮಾಡಿದ ಅಂದ್ರಿಗಿನ ನಂದಾಕುಮಾರ್ ಒಂದು ಕೇಸಲ್ಲಿ ಸಿಗಾಕೊಳ್ತಾನೆ. ಆವಾಗ ಇವನನ್ನು ಅದೇ ಪ್ರಕರಣದಲ್ಲಿ ಸಿಲುಕಿಸಿ ಇವನನ್ನು ಏನು ಮಾಡಿದರು? ಗಲ್ಲಿಗೇರಿಸಿದ್ರು ಅನ್ನೋದು ಕೂಡ ಗೊತ್ತಿರಬೇಕು. ಹಾಗಾಗಿ ಈತ ನಕಲಿ ಸಹಿ ಮಾಡಿದ ಅನ್ನೋ ಕಾರಣಕ್ಕಾಗಿ ಈತನನ್ನು ಏನು ಮಾಡಲಾಯಿತು? ಗಲ್ಲಿಗೇರಿಸಲಾಯಿತು. ಹಾಗಾಗಿ ಇದನ್ನು ಒಂದು ಜುಡಿಷಿಯಲ್ ಮರ್ಡರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದನ್ನು ಅಂದ್ರೆ ನ್ಯಾಯಾಂಗದ ಕಗ್ಗೋಲೆ ಅನ್ನೋದಾಗಿ ಇದನ್ನು ಗುರುತಿಸ್ತಾರೆ. ಓಕೆ, ಇನ್ನು ನಾವು ಮುಂದೆ ನೋಡೋದಾದರೆ 1780 ಈ ದಿ ಬೆಂಗಾಲ್ ಗೆಜೆಟ್ ಅನ್ನುವಂಥ ಪತ್ರಿಕೆ ಬಿಡುಗಡೆ ಆಯಿತು. ಯಾರ ಕಾಲದಾಗಪ್ಪ ಅಂತಂದ್ರಿಗಿನ ಯಾರ ಆಡಳಿತದಲ್ಲಿ ಅಂದ್ರೆ ಈ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ನ ಆಡಳಿತದಲ್ಲಿ. ಅಂದರೆ ಇಲ್ಲಿ ಇದನ್ನು ಜಾರಿ ತೊಗೊಂಬಂದ್ರೆ ಯಾರಂದ್ರೆ ಜೇಮ್ಸ್ ಅಗಸ್ಟಸ್ ಈಕೆ ಅನ್ನೋರು ನೋಡ್ರಿ. ಇದು ಭಾರತದ ಮೊದಲ ಪತ್ರಿಕೆ. ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿರೋದ್ರ ಮೇಲೆ ಭಾರತದ ಮೊದಲ ಪತ್ರಿಕೆ ಯಾವುದಂದ್ರೆ ದಿ ಬೆಂಗಾಲ್ ಗೆಜೆಟ್ ಅನ್ನೋದು ಗೊತ್ತಿರಬೇಕು. ಅಗಸ್ಟಸ್ ಈಕೆ ಅನ್ನೋರು. ಇನ್ನು 1784 ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ನ ಕಾಲದಲ್ಲಿ ಮತ್ತೇನಾಯಿತು ಅಂದ್ರಿಗಿನ ದಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಆಯ್ತು ನೋಡ್ರಿ. ಸರ್ ವಿಲಿಯಂ ಜೋನ್ಸ್ ಅವರು ಏನು ಮಾಡಿರ್ತಕ್ಕಂಥದ್ದು? ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸರ್ ವಿಲಿಯಂ ಜೋನ್ಸ್ ಅವರು ಇದನ್ನು ಸ್ಥಾಪನೆ ಮಾಡಿದ್ರು ಸ್ನೇಹಿತರು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಮತ್ತೇನಾಯಿತು ಅಂತಂದ್ರಿಗಿನ 1784 ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ನ ಕಾಲದಲ್ಲಿ ಒಂದು ಪಿಟ್ ಇಂಡಿಯಾ ಕಾಯ್ದೆ ಜಾರಿಗೆ ಬರುತ್ತೆ. ಪಿಟ್ ಇಂಡಿಯಾ ಕಾಯ್ದೆ ಜಾರಿಗೆ ಬರುತ್ತೆ. ಇದರ ಮೂಲ ಉದ್ದೇಶ ಏನಂದ್ರಿಗಿನ ರೆಗ್ಯುಲೇಟಿಂಗ್ ಕಾಯ್ದೆಯ ದೋಷಗಳನ್ನು ಸರಿಪಡಿಸೋದ್ರಿ. ಆ್ಯಕ್ಚುಲಿ ಅಲ್ಲಿ ಏನು ದೋಷ ಇತ್ತು? ಅಲ್ಲಿ 3 ಜನ ಅಲ್ಲಿ ಒಂದು ಪರಿಷತ್ತಿತ್ತು, ಸಲಹೆ ಕೊಡ್ತಕ್ಕಂಥ ಒಂದು ಪರಿಷತ್ತಿತ್ತು. ಅಲ್ಲಿ ಮೆಜಾರಿಟಿ ಏನಾಗ್ತಾ ಇತ್ತು? ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಬಹುಮತ ವ್ಯಕ್ತಪಡಿಸ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಮತ್ತು ಇನ್ನೊಂದಿಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಈ ಫಿಟ್ ಇಂಡಿಯಾ ಕಾಯ್ದೆನ ಜಾರಿಗೆ ತೊಗೊಂಡ್ಬರ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋದಾದ್ರಿಗಿನ ನೋಡಿರಿ, ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ. ಇಲ್ಲಿ ಏನೇನು ಸಂಬಂಧಪಟ್ಟವು ಅನ್ನೋದನ್ನು ಬರೆದಿದ್ದೀನಿ. ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ನ ಬಗ್ಗೆ ದ್ವಿಮುಖ ಸರ್ಕಾರ ಪದದಿಂದ ರದ್ದು ಮಾಡಿದಾರ, ರಾಜಧಾನಿಯನ್ನು ವರ್ಗಾವಣೆ ಮಾಡಿದಾರ, ನಾಗರಿಕ ಸೇವೆಗಳಿಗೆ ಬುನಾದಿ ಹಾಕಿರ್ತಕ್ಕಂಥದ್ದು, ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ. ಆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರನೇ ಇವರು ಈ ಆ್ಯಕ್ಟ್ ಪ್ರಕಾರನೇ ಬಂಗಾಳದ ಗವರ್ನರ್ ಇರತಕ್ಕಂಥ ಇವರು ಹುದ್ದೆ ಏನಾಗುತ್ತೆ ಅಂತಂದರೆ ಗವರ್ನರ್ ಜನರಲ್ ಆಗುತ್ತೆ. ಹಾಗಾದ್ರೆ ಬಂಗಾಳದ ಪದೇ ಆಗಲೇ ಹೇಳಿನಲ್ಲ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಇವರೇ ನೋಡ್ರಿ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗ್ಸ್ ಅನ್ನೋದು ತಲೆಗೆ ಇಟ್ಕೊಂಡ್ಬಿಡ್ರಿ. ಓಕೆ, ಇಷ್ಟು ಪಾಯಿಂಟ್ ಆಯಿತಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಆನಂತರ ನಂದಾಕುಮಾರ್ ಪ್ರಕರಣ ಆಯಿತು. ಮತ್ತು ದಿ ಬೆಂಗಾಲ್ ಗೆಜೆಟ್ ಅನ್ನೋ ಪತ್ರಿಕೆ ಹೊರ ಬಂತು. ದಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಕೂಡ ಸ್ಥಾಪನೆ ಆಯಿತು. ನೆಕ್ಸ್ಟ್ 1784 ಪಿಟ್ ಇಂಡಿಯಾ ಕಾಯ್ದೆ ಕೂಡ ಏನಾಯಿತು? ಅಂದರೆ ಜಾರಿಗೆ ಬಂತು. ಇನ್ನು ಮತ್ತು ಈ ಒಂದು ವಾರನ್ ಹೆಸ್ಟಿಂಗ್ಸ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕಾದ್ರೆ ಕಂದಾಯ ಬೋರ್ಡ್ಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಕಂದಾಯ ಬೋರ್ಡ್ಗಳನ್ನು ಜಾರಿಗೆ ತಂದವರು ಇವರೇ ನೋಡ್ರಿ. ಓಕೆ, ನೆಕ್ಸ್ಟು ಸದರ್ ದಿವಾನ್ ಅದಾಲತ್ ಅನ್ನುವಂಥ ಒಂದು ಕಾನೂನನ್ನು ಏನು ಮಾಡಿರ್ತಕ್ಕಂಥದ್ದು ಇವರು ಜಾರಿಗೆ ತಂದಿರ್ತಕ್ಕ ಸದಾರ್ ದಿವಾನ್ ಅದಾಲತ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಸದಾರ್ ನಿಜಾಮತ್ ನೋಡ್ರಿ, ಇನ್ನೊಂದು ಬರುತ್ತೆ ಸದಾರ್
ನಿಜಾಮತ್ ಅದಾಲತ್. ಇದನ್ನು ಜಾರಿಗೆ ತಂದವರು ಯಾರಂದ್ರಿಗಿನ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್. ಇನ್ನು ಈತನ ಬಗ್ಗೆ ಯಾವಾದರೂ ಕದನಗಳು ಸಂಬಂಧಪಟ್ಟವ, ಯಾವ್ದಾರ ಕದನಗಳು ಈತನ ಕಾಲದಲ್ಲಿ ನಡೆದವ ಅಂತ ನೋಡೋದಾದ್ರಿಗಿನ ಎಷ್ಟು ನಡೆದಿದ್ದಾವ ಯಾವತ್ತಂದ್ರಿಗಿನ 1774ರಿಂದ ನೋಡ್ರಿ 1774ರಿಂದ 1785 ನಡೆದಿರ್ತಕ್ಕಂಥ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ನೋಡ್ರಿ ಆಂಗ್ಲೋ ಮರಾಠ ಇದು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋರಿ. ಓಕೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಈತನ ಕಾಲದಲ್ಲಿ ನಡೀತೆ. ಮತ್ತು 1780ರಿಂದ 84ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. ಓಕೆ, ಇದು ಗೊತ್ತಿರಲಿ. ನೆಕ್ಸ್ಟ್ ಇದಾದ ನಂತರ 1772ರಲ್ಲಿ ರೋಹಿಲ್ಖಂಡ ಕದನ ನಡೆಯುತ್ತೆ. ರೋಹಿಲ್ಖಂಡ ಕದನ ಕೂಡ ಇವ್ರ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಇಷ್ಟು ಗೊತ್ತಿರಬೇಕು. ಇನ್ನು ವಾರನ್ ಹೆಸ್ಟಿಂಗ್ಸ್ ಇನ್ನೂ ಇದೆ, ಇನ್ನು ಎಕ್ಸ್ಟ್ರಾ ಹೇಳ್ತೀನಿ ಮತ್ತೆ ಬಿಟ್ಟಿದ್ದರೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ. ಬಟ್ ಇಷ್ಟು ತಿಳ್ಕೊಳ್ಬೇಕು ನೀವು. ಇನ್ನು ಇನ್ನೊಂದು ಏನು ಪಾಯಿಂಟ್ ಅಂದರೆ ಸ್ವಲ್ಪ ಕೆಲವೊಂದಿಷ್ಟು ಭ್ರಷ್ಟಾಚಾರದಲ್ಲಿ ಭಾಗವಹಿಸ್ತಾ ಇದ್ದ. ಇವನು ಕೂಡ ಏನು ಮಾಡ್ತಾ ಇದ್ದ, ಇಲ್ಲಿಗಲಾಗಿ ದುಡ್ಡನ್ನು ಮಾಡ್ತಾ ಇದ್ದ. ಹಾಗಾಗಿ ಇವನ ಮೇಲೆ ಆಲ್ರೆಡಿ ಕೇಸ್ ಆಗಿತ್ತು. ಅದು ಈ ಕ್ವಿಟ್ ಇಂಡಿಯಾ ಕಾಯ್ದೆ ಬಂದ ನಂತರ ಅದು ಮತ್ತೆ ಓಪನ್ ಆಯಿತು ಕೇಸ್. ಹಾಗಾಗಿ ಈತ ಭ್ರಷ್ಟಾಚಾರ ಎಸಗಿದನ ಅನ್ನೋದು ಪ್ರೂವ್ ಆಯಿತು. ಹಾಗಾಗಿ ಈತನ ಹುದ್ದೆಯಿಂದ ಏನು ಮಾಡಿದ್ರು, ವಜಾಗೊಳಿಸಿದರು ಅನ್ನೋದು ಗೊತ್ತಿರಬೇಕು. ದೋಷಾರೋಪಣ ಮಾಡಿ ಈತನಿಂದ ಹುದ್ದೆಯಿಂದ ವಜಾಗೊಳಿಸಿದರು. ನೋಡ್ರಿ, ಹುದ್ದೆಯಿಂದ ವಜಾಗೊಳಿಸಿದರು ಅಂತ ಗೊತ್ತಿರಬೇಕು. ಅಂದ್ರೆ ಭಾರತದಲ್ಲಿ ಹುದ್ದೆಯಿಂದ ವಜಾಗೊಂಡಂಥ ಮೊದಲ ಗವರ್ನರ್ ಜನರಲ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾರ ಬಗ್ಗೆ ಅಂತಂದ್ರಿಗಿನ ನೆಕ್ಸ್ಟು ಕಾರ್ನ್ವಾಲಿಸ್. ಬೇಸರ ಮಾಡ್ಕೋಬೇಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಇದಾವೆ. ಈ ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ನೋಟ್ ಮಾಡ್ಕೊಂಡ್ಬಿಟ್ರೆ ನೀವು ಎಲ್ಲಿ ಓದುವಂಥ ಅವಶ್ಯಕತೆ ಇರೋದಿಲ್ಲ. ಕಾರ್ನ್ವಾಲಿಸ್ ನೋಡ್ರಿ, ಕಾರ್ನ್ವಾಲಿಸ್ 1785 ಅಥವಾ 86. ನಾನು 85 ಬರೀದ್ದೀನಿ, ನೋ ಪ್ರಾಬ್ಲಮ್. ನೀವು 86 ಬರ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, 85 ಅಥವಾ 86ರಿಂದ 93. ಇನ್ನು ಈತನ ಕಾಲದಲ್ಲಿ ಏನೇನಾಯಿತು ಅನ್ನೋದು ನೋಡೋಣ. ನೋಡ್ರಿ, ಈತನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆರ್ಥಿಕ ಒಂದು ಪಿತಾಮಹ ಅಂತ ಕರೀತಾರೆ. ಆರ್ಥಿಕ ಪಿತಾಮಹ ಅಂದ್ರೆ ಎಕನಾಮಿಕ್ ಪಿಲ್ಲರ್ ಆಫ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತಾರೆ. ಇದೀಗ ನೋಡ್ರಿ, ಈತನ ಏನು ಕರಿತಾರೆ ರೀ, ಆರ್ಥಿಕ ಪಿತಾಮಹ ಅಂತ ಕರೀತಾರೆ. ಎಕನಾಮಿಕ್ ಫಾದರ್, ಅದು ಫಾದರ್ ಆಫ್ ಎಕನಾಮಿಕ್. 1 ಸೆಕೆಂಡ್. ಆರ್ಥಿಕ ಪಿತಾಮಹ ಅಂತ ಕರೀತಾರೆ. 1 ಪಾಯಿಂಟ್ ಇದು ನೆನ್ಪಿಡ್ಕೋರಿ. ನೆಕ್ಸ್ಟು ಈತನನ್ನು ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಯಾರಿಗೆ? ಲಾರ್ಡ್ ಕಾರ್ನ್ವಾಲಿಸ್ನಿಗೆ. ಅಷ್ಟೇ ಅಲ್ಲ, ನ್ಯಾಯಾಂಗ ಸುಧಾರಣೆಯ ಪಿತಾಮಹ ಅಂತ ಕರೀತಾರೆ. ನ್ಯಾಯಾಂಗ ಸುಧಾರಣೆಯ ಪಿತಾಮಹ ಅಂತ ಕರೀತಾರೆ. ಇದು ನಿಮಗೆ ನೆನಪಿರಲಿ. ಯಾಕೆ ಈ ರೀತಿ ಕರೀತಾರೆ ಅಂದರೆ, ಆರ್ಥಿಕ ಪಿತಾಮಹ ಅಂತ ಯಾಕೆ ಕರೆದ್ರು ಅಂತಂದ್ರಿಗಿನ ನೋಡಿ, 1793ರಲ್ಲಿ ಇವರು ಕಾಯಂ ಜಮೀನ್ದಾರಿ ಪದ್ಧತಿನ ಜಾರಿಗೆ ತೊಗೊಂಬಂದ್ಬಿಟ್ರು. ಕಾಯಂ ಜಮೀನ್ದಾರಿ ಪದ್ಧತಿನ ಏನು ಮಾಡಿರ್ತಕ್ಕಂಥದ್ದು, ಜಾರಿಗೆ ತಂದರು. ನೋಡ್ರಿ, ಕಾಯಂ ಜಮೀನ್ದಾರಿ ಪದ್ಧತಿ. ನೆಕ್ಸ್ಟು ಇದು ನಿಮಗೆ ಗೊತ್ತಿರ್ಬೇಕು. ಅಂದರೆ ಇದ್ರ ಉದ್ದೇಶ ಏನಂದ್ರಿಗಿನ, ಇಲ್ಲಿ ರೈತರಿಂದ ಇವರು ಬ್ರಿಟಿಷರ ಹಣ ಸಂಗ್ರಹ ಅಂದರೆ ಕಂದಾಯ ಸಂಗ್ರಹ ಮಾಡೋದು ಕಷ್ಟ ಆಗ್ತಾಯಿತ್ತು. ಅದನ್ನು ಜಮೀನ್ದಾರರಿಗೆ ವಹಿಸಿರ್ತಕ್ಕಂಥದ್ದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಇದು ಬಿಹಾರ, ಬಂಗಾಳ, ಒಡಿಸ್ಸಾದಲ್ಲಿ ಏನಾಯಿತು, ಜಾರಿ ಆಯಿತು. 1793ರಲ್ಲಿ ಕಾರ್ನ್ವಾಲಿಸ್ ಕೋಡನ್ನು ಜಾರಿಗೆ ತೊಗೊಂಬಂದರು. ಕಾರ್ನ್ವಾಲಿಸ್ ಕೋಡ್ ಅಂದರೆ ಅದಕ್ಕೆ ಈತನನ್ನು ಏನು ಕರೀತಾರೆ, ನ್ಯಾಯಾಂಗ ಸುಧಾರಣೆ ಪಿತಾಮಹ. ನ್ಯಾಯಾಂಗವನ್ನು ಸುಧಾರಿಸಿದವರು ಯಾರಪ್ಪ ಅಂತಂದ್ರಿಗಿನ ಕಾರ್ನ್ವಾಲಿಸ್. ಅಂದರೆ ಈಗ ಜುಡಿಷಿಯರಿ ಆ್ಯಂಡ್ ಎಕ್ಸಿಕ್ಯೂಟರಿ ಅಂದರೆ ಎರಡೂ ಒಂದೇ ಕಡೆ ಇರ್ತಕ್ಕಂಥದ್ದು. ಅಂದರೆ ಒಬ್ಬನೇ ಕೈಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇತ್ತು, ಇನ್ನು ಈ ಒಂದು ಶಾಸಕಾಂಗ ಅಥವಾ ಆಡಳಿತ ವ್ಯವಸ್ಥೆ ಇತ್ತು. ಅದನ್ನು ಸಪ್ರೇಟ್ ಮಾಡಿದವರು ಯಾರು ಅಂದ್ರಿಗಿನ
ಕಾರ್ನ್ವಾಲಿಸ್. ಜುಡಿಷನರಿ ಆ್ಯಂಡ್ ಎಕ್ಸಿಕ್ಯೂಟರಿ ಅಂದರೆ ಅದನ್ನು ಸಪ್ರೇಟ್ ಮಾಡಿ ಅಲ್ಲೊಬ್ಬ ಜಿಲ್ಲಾ ನ್ಯಾಯಾಧೀಶ ಮತ್ತು ಅಲ್ಲಿ ಈ ಡಿ ಸಿ ಅನ್ನುವಂಥ ವ್ಯಕ್ತಿಗಳನ್ನು ನೇಮಕ ಮಾಡಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಹಾಗಾಗಿ ಇವರು ಈ ನ್ಯಾಯಾಂಗ ಸುಧಾರಣೆ ಮಾಡಿ ಕಾರ್ನ್ವಾಲಿಸ್ ಕೋರ್ಟ್ ಜಾರಿಗೆ ತೊಗೊಂಬಂದ್ಬಿಟ್ಟು ಇದನ್ನು ಡೆವಲಪ್ ಮಾಡ್ತಾರೆ. ಅಂದರೆ ಹೆಂಗೆ ಸಿವಿಲ್ ಕೋರ್ಟ್ ಅಂತ ಬರ್ತವೆ, ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಜಿಲ್ಲಾ ನ್ಯಾಯಾಲಯಗಳು ಮತ್ತು ಪ್ರಾಂತೀಯ ನ್ಯಾಯಾಲಯಗಳು ಈ ರೀತಿ ಪ್ರಾವಿನ್ಸಸ್ ಕೋರ್ಟ್ಗಳನ್ನು ಮತ್ತು ಸಿವಿಲ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿದರು. ಸಂಚಾರಿ ನ್ಯಾಯಾಲಯಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಸಂಚಾರಿ ಪೀಠಗಳನ್ನು ಸ್ಥಾಪನೆ, ಕಲ್ಕತ್ತಾ, ಮುರ್ಷಿದಾಬಾದು, ಢಾಕಾ ಈ ಕಡೆ ಸಂಚಾರಿ ನ್ಯಾಯಾಲಯಗಳನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ, ಕಾರ್ನ್ವಾಲಿಸ್ ಅವರಿಗೆ. ಇಂಪಾರ್ಟೆಂಟ್ ಏನಂದ್ರೆ ಇವರ ಪ್ರಾಮುಖ್ಯತೆ ಏನಂದರೆ ಇದರ ಮೇಲೆ ಪ್ರಶ್ನೆ ಕೇಳ್ತಾರೆ. ಕಾಯಂ ಜಮೀನ್ದಾರಿ ಪದ್ಧತಿ ಸಿಂಪಲಾಗಿ ಒನ್ ವರ್ಡಲ್ಲಿ ತಿಳ್ಕೊಂಡಿರ್ರಿ, ಬಟ್ ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿರ್ತಕ್ಕಂಥವ್ರು ಎಕ್ಸಾಂಪಲ್ ಈಗ ಸಹಾಯಕ ಸೈನ್ಯ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಅದ್ರ ಬಗ್ಗೆ ನಾನು ಕ್ಲಾಸ್ ಮಾಡೋನಿದ್ದೀನಿ. ಅಲ್ಲಿ ನಿಮಗೆ ಎಲ್ಲ ವಿವರ ನಾನು ಕೊಡ್ತೀನಿ ಸ್ನೇಹಿತರೆ. ಓಕೆ, ಇಷ್ಟು ಇವನ ಬಗ್ಗೆ ಗೊತ್ತಿರಬೇಕು. ಇನ್ನು ಈತ ಗವರ್ನರ್ ಜನರಲ್ ಆಗಿರಬೇಕಾದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಾರೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಇದು ನಿಮಗೆ ಗೊತ್ತಿರಲಿಲ್ಲ. 1790ರಿಂದ 92 ಅಂತ ಗೊತ್ತಿರಬೇಕು. ಓಕೆ, ಇಷ್ಟು ಇವನ ಬಗ್ಗೆ ಗೊತ್ತಿರೋ ಸಾಕು. ನೆಕ್ಸ್ಟ್ ನೋಡೋಣ ಮತ್ತೆ ಮುಂದಿನವ್ರು ಯಾರು ಅಂತ. ಸಾರ್ ಜಾನ್ ಸೂರ್ ಬೇಡ ನಮ್ಗೆ, ನೇರವಾಗಿ ನಾವೇನು ಮಾಡೋಣ, ಸಾರ್ ಜಾನ್ ಸೂರ್ ಬಗ್ಗೆ ಹೇಳೋದಾದರೆ ಅವ ಶಾಂತ ಸ್ವಭಾವದವನು ಆಗಿದ್ದರಿಂದ ಅಲ್ಲಿರ್ತಕ್ಕಂಥ ಆ ಕಂಪನಿಯ ಅಧಿಕಾರಿಗಳೇ ಅವನ ವಿರುದ್ಧ ದಂಗೆ ಹೇಳ್ತಾರೆ 1795ರಾಗ. ಮತ್ತು ಕೆಲವೊಂದಿಷ್ಟು ರಿಯಾಯಿತಿಗಳನ್ನು ಕೊಡ್ತಿರ್ತಾನೆ ರೀ ದೇಶೀಯ ರಾಜರಿಗೆ, ಅವೆಲ್ಲ ಅವರಿಗೆ ಲೈಕ್ ಆಗಲ್ಲ. ಹಾಗಾಗಿ ಅವನ ವಿರುದ್ಧನೇ ದಂಗೆ ಹೇಳ್ತಾರೆ ಬ್ರಿಟಿಷರು. ಇದೊಂದು ಪಾಯಿಂಟ್ ಗೊತ್ತಿರೋ ಸಾಕು. ಇನ್ನು ಅದಾದ ನಂತರ ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಾವು ಚರ್ಚೆ ಮಾಡಿ ಮತ್ತೆ ನೆಕ್ಸ್ಟ್ ಗವರ್ನರ್ ನೋಡೋಣ. ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805 ಸ್ನೇಹಿತರೆ. ಇದರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಾವು ಚರ್ಚೆ ಮಾಡೋದಾದರೆ ಇಂಪಾರ್ಟೆಂಟ್ ಪಾಯಿಂಟ್, ಮೇಜರ್ ಪಾಯಿಂಟ್, ಈ ಮಾರ್ಷ್ಮಾನ್ ಅನ್ನುವಂಥ ವ್ಯಕ್ತಿ ನೋಡಿ, ಮಾರ್ಷ್ಮಾನ್ ಅನ್ನುವಂಥ ವ್ಯಕ್ತಿ ಈತನನ್ನು ಅಕ್ಬರ್ನಿಗೆ ಹೋಲಿಕೆ ಮಾಡಲಾಗಿದೆ. ಕಂಪನಿಯ ಅಕ್ಬರ್ ಎಂದು ಕರೆದಿದ್ದಾನೆ. ಕಂಪನಿ ಅಕ್ಬರ್ ಅಂತ ಕರೆದವ್ರು ಯಾರು? ಮಾರ್ಷ್ಮಾನ್. ಅಷ್ಟೇ ಅಲ್ಲ, ವೆಲ್ಲೆಸ್ಲಿ ತನ್ನನ್ನು ತಾನೇ ಬೆಂಗಾಲ್ ಟೈಗರ್ ಅಂತ ಕರ್ಕೊಂಡ್ರಿ. ಬಂಗಾಳದ ಹುಲಿ ಅಂತ ನಿಮಗೆ ಗೊತ್ತಿರಬೇಕು. ಇನ್ನು ಈತನನ್ನು ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ, ಒರಿಜಿನಲ್ ಫೌಂಡರ್ ಆಫ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೋಡ್ರಿ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಸ್ಥಾಪಕ ಯಾರಂದ್ರೆ ರಾಬರ್ಟ್ ಕ್ಲೈವ್. ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ರಾಬರ್ಟ್ ಕ್ಲೈವ್. ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ಇನ್ನು ಈ ವೆಲ್ಲೆಸ್ಲಿ ಏನಿದೆನಲ್ಲ 1799ರಲ್ಲಿ ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಇಲ್ಲಿ ಟಿಪ್ಪು ಸುಲ್ತಾನ್ನ ಸಾವು ಕೂಡ ಆಗುತ್ತೆ. ಓಕೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ವೆಲ್ಲೆಸ್ಲಿ ಬಗ್ಗೆ ಇಂಪಾರ್ಟೆಂಟ್ ಏನಂದರೆ ಪದೇ ಕೇಳ್ತಕ್ಕಂಥ ಪ್ರಶ್ನೆ ಏನಂದರೆ 1798ರಲ್ಲಿ ಜಾರಿಗೆ ತಂದಿರತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ನೋಡ್ರಿ. ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಅಂತ ಕರಿತೀವಲ್ಲ, ಆ ಒಂದು ಪದ್ಧತಿನ ಇವರು ಜಾರಿಗೆ ತೊಗೊಂಡ್ರೆ. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಗೊತ್ತಾ? ಯಾವ ದೇಶೀಯ ರಾಜನಿಗೆ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಲು ಅಸಮರ್ಥನಾಗಿರ್ತಾನಲ್ಲ ಅಂಥವರಿಗೆ ನಾವೇನು ಮಾಡ್ತೀವಿ, ಈ ಸೈನ್ಯವನ್ನು ಪ್ರೊವೈಡ್ ಮಾಡ್ತೀವಿ, ಆರ್ಮಿ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ನಾವೇನಂತ ಕರಿತೀವಿ? ಸಹಾಯಕ ಸೈನ್ಯ ಪದ್ಧತಿ. ಇದಕ್ಕೆ ಒಪ್ಕೊಂಡಿರ್ತಕ್ಕಂಥ ಮೊದಲ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ, ಸೆಕೆಂಡ್ ನಮ್ಮ ಮೈಸೂರು ಸಂಸ್ಥಾನ ರೀ. ಆನಂತರ ತಾಂಜಾವೂರು, ಹೀಗೆ ಹಲವಾರು ಸಂಸ್ಥಾನಗಳು ಇದಕ್ಕೆ ಒಳಪಡ್ತಾವ್ರೆ. ಇದು ನಿಮಗೆ ಗೊತ್ತಿರಬೇಕು. ನಾ ಇದ್ರ ಬಗ್ಗೆ ಕೂಡ ನಾನು ನೀಟಾಗಿ ಒಂದು ಕ್ಲಾಸ್ನ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ನಾವು ಅವ್ರ ಬಗ್ಗೆ ಅಷ್ಟೇ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಇದು ನಿಮಗೆ ಗೊತ್ತಿರಲಿ. ಇನ್ನು
ಶ್ರೀರಂಗಪಟ್ಟಣದಲ್ಲಿ ವೆಲ್ಲೆಸ್ಲಿ ಸೇತುವೆ ಕೂಡ ಕಂಡುಬರುತ್ತದೆ. ವೆಲ್ಲೆಸ್ಲಿ ಸೇತುವೆ ಇದು ನಿಮಗೆ ಗೊತ್ತಿರಲಿ ಸ್ನೇಹಿತೆ. ಇಷ್ಟು ಮಾಹಿತಿ ಇವ್ರದ್ದು. ನೆಕ್ಸ್ಟ್ ನೋಡೋಣ ಮುಂದೆ. ವೆಲ್ಲೆಸ್ಲಿ ನಂತರ ಈ ಜಾರ್ಜ್ ಬಾರ್ಲೋ ಅನ್ನೋರು ಬರ್ತಾರೆ ಅಧಿಕಾರಕ್ಕೆ. ಇವ್ರದ್ದು ಒಂದೆರಡು ಪಾಯಿಂಟ್ ಇದೆ. ಜಾರ್ಜ್ ಬಾರ್ಲೋ ನೋಡ್ರಿ, ಒಂದು ಸೆಕೆಂಡ್. ಜಾರ್ಜ್ ಬಾರ್ಲೋ ಒಂದು ಪಾಯಿಂಟ್ ತಿಳ್ಕೊರಿ ಇವ್ರ ಬಗ್ಗೆ. 1805ರಿಂದ 1807 ಇವ್ರದ್ದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಇವರ ಆಡಳಿತದಲ್ಲಿ ಒಂದು ದಂಗೆ ಆಗುತ್ತೆ 1806ರಲ್ಲಿ. ಒಂದು ವೆಲ್ಲೂರಿನಲ್ಲಿ ಅಂದರೆ ಇದು ತಮಿಳುನಾಡಿನಲ್ಲಿ ಬರುತ್ತೆ. ಈ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ವೆಲ್ಲೂರಿನಲ್ಲಿ ಏನಾಯಿತು ಅಂದ್ರೆ ಒಂದು ಸಿಪಾಯಿ ದಂಗೆ ನಡೀತಾರೆ. ಸಿಪಾಯಿ ದಂಗೆ ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಭಾರತದಲ್ಲಿ ನಡೆದಿರ್ತಕ್ಕಂಥ ಮೊದಲ ಸಿಪಾಯಿ ದಂಗೆ ಇದು. ಕಾರಣ ಏನಂದರೆ ಇದು ಧಾರ್ಮಿಕ ಕಾರಣಕ್ಕಾಗಿ ನಡೆಯುತ್ತೆ. ಅಂದರೆ ಮುಸ್ಲಿಮರು ಗಡ್ಡ ಬಿಡುವಂತಿಲ್ಲ, ಹಿಂದೂಗಳು ತಿಲಕ ಹಚ್ಚುವಂತಿಲ್ಲ ಅಂತೇಳಿ ಕೇಸಿ ಆ ಮದ್ರಾಸ್ನ ಗವರ್ನರ್ ಆಗಿರ್ತಕ್ಕಂಥ ಬೆಂಟಿಕ್, ನೋಡ್ರಿ ಕನ್ಫ್ಯೂಸ್ ಆಗ್ಬೇಡ್ರಿ, ಗವರ್ನರ್ ಜನರಲ್ ಜಾರ್ಜ್ ಬಾರ್ಲೋ, ಮದ್ರಾಸ್ನ ಗವರ್ನರ್ ಬೆಂಟಿಕ್ ಇರ್ತಾನೆ. ಈ ಬೆಂಟಿಕ್, ಲಾರ್ಡ್ ವಿಲಿಯಂ ಬೆಂಟಿಕ್ ಈ ನಿಯಮ ತಂದಿರ್ತಾನೆ ರೀ. ಅದಕ್ಕೆ ಒಂದು ಅಲ್ಲಿ ದಂಗೆ ಆಗುತ್ತೆ ಅಂತ ಗೊತ್ತಿರಬೇಕು. ಇದು ದಕ್ಷಿಣ ಭಾರತ ಅಥವಾ ಭಾರತದ ಮೊದಲ ಸಿಪಾಯಿ ದಂಗೆ ಅನ್ನೋದು ಗೊತ್ತಿದ್ರೆ ನಿಮಗೆ ಸಾಕು. ನೆಕ್ಸ್ಟ್ ಇದಾದ ನಂತರ ಮಿಂಟೋ ಅಂತ ಬರ್ತಾನೆ ರೀ. ಮಿಂಟೋ 1 ನೀವು ಯಾವ ರೀತಿಯಾರು ಕರ್ಕೋಬೋದು. ಮಿಂಟೋ ನೋಡಿ, ಮಿಂಟೋ 1 1807ರಿಂದ 1813 ಸ್ನೇಹಿತರೆ, 13. ಈ ಮಿಂಟೋನ ಆಡಳಿತದಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ ಎಕ್ಸಾಮ್ ದೃಷ್ಟಿಯಿಂದ, 1809ರಲ್ಲಿ ರಣಜಿತ್ ಸಿಂಗನ ಜೋಡಿ ಅಮೃತ್ಸರ್ ಒಪ್ಪಂದ ಆಗುತ್ತೆ. ಅಮೃತ್ಸರ್ ಒಪ್ಪಂದ, ಓಕೆ, ಅಮೃತ್ಸರ್ ಒಪ್ಪಂದ ಇದು ನಿಮಗೆ ಗೊತ್ತಿರಬೇಕು. ರಾಜ ರಣಜಿತ್ ಸಿಂಗನ ಜೋಡಿ. ಇನ್ನು 1813ರಲ್ಲಿ ಒಂದು ಚಾರ್ಟರ್ ಕಾಯ್ದೆ ಬರುತ್ತೆ. ಎರಡನೇ ಚಾರ್ಟರ್ ಕಾಯ್ದೆ ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಎರಡನೇ ಚಾರ್ಟರ್ ಕಾಯ್ದೆ ಇದು ಶಿಕ್ಷಣಕ್ಕಾಗಿ ಅಂದ್ರೆ ಬ್ರಿಟಿಷ್ ಸರ್ಕಾರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಇದು ಮೀಸಲಾಗಿ ಕೊಡ್ತಕ್ಕಂಥದ್ದು. ಓಕೆ ನೋಡಿರಿ, ಟೋಟಲಾಗಿ 4 ಚಾರ್ಟರ್ ಕಾಯ್ದೆ ಬರ್ತವೆ. ಮೊದಲನೇ ಚಾರ್ಟರ್ ಕಾಯ್ದೆ 1793ರಲ್ಲಿ ಬರುತ್ತೆ. 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅವ್ರ ಕಾಲದಲ್ಲಿ ಬರುತ್ತೆ. ಇನ್ನು ಎರಡನೇ ಚಾರ್ಟರ್ ಕಾಯ್ದೆ ಮಿಂಟೋರ ಕಾಲದಲ್ಲಿ ಬರುತ್ತೆ. ಇನ್ನು ಮೂರನೇ ಚಾರ್ಟರ್ ಕಾಯ್ದೆ ವಿಲಿಯಂ ಬೆಂಟಿಕ್ ಕಾಲದಲ್ಲಿ ಬರುತ್ತೆ. ಇನ್ನು 4ನೇ ಚಾರ್ಟರ್ ಕಾಯ್ದೆ ಲಾರ್ಡ್ ಡಾಲ್ಹೌಸಿ ಅವ್ರ ಕಾಲದಲ್ಲಿ ಬರುತ್ತೆ. ಇವೆರಡು ಪಾಯಿಂಟ್ ಎಷ್ಟು ನಿಮ್ಗೆ ಗೊತ್ತಿರಬೇಕು. ಇನ್ನು ಇದಾದ ನಂತರ ಮತ್ತೆ ನೋಡೋಣ, ಇಲ್ಲಿ ಲಾರ್ಡ್ ಮಾರ್ಕನ್ಸ್ ಎಸ್ಟಿಂಗ್ಸ್ ಅಂತ ಬರ್ತಾರೆ. ಆ ಲಾರ್ಡ್ ಮಾರ್ಕನ್ಸ್ ಎಸ್ಟಿಂಗ್ಸ್ನ ಕಾಲದಲ್ಲಿ ಏನೇನಾದವು ಅನ್ನೋದನ್ನು ಸ್ವಲ್ಪ ಬೇಗ ತಿಳ್ಕೊಳ್ಳೋಣ. ಯಾಕಂದ್ರೆ ನೀವು ಜಾಸ್ತಿ ವಿಡಿಯೋ ಲೆಂತ್ ಆಯ್ತಂದ್ರಿಗಿನ ಅದನ್ನು ನೀವು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಅರ್ಥ ಆಯ್ತಾ? ಶಾರ್ಟ್ ಇರಬೇಕು, ಪಾಯಿಂಟ್ ಜಾಸ್ತಿ ಇರಬೇಕು. ನಾನು ಅದನ್ನೇ ಮಾಡ್ತಕ್ಕಂಥದ್ದು ನೋಡಿ. ಹಾಗಾದರೆ ಈ ಲಾರ್ಡ್ ಮಾರ್ಕನ್ಸ್ ಎಸ್ಟಿಂಗ್ಸ್ನ ಬಗ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್? ಎಸ್ಟಿಂಗ್ಸ್, ಓಕೆ, 1813ರಿಂದ 1823. ಓಕೆ, ಇದು ನಿಮಗೆ ಗೊತ್ತಿರಲಿ. ಇವ್ರ ಬಗ್ಗೆ ಹೇಳೋದಾದ್ರಿಗಿನ ಮೊದಲನೇ ಪಾಯಿಂಟ್ ನೋಡ್ರಿ. ಒಂದು ಗೋರ್ಖಾ ಕದನ ಆಗುತ್ತೆ ರೀ. ಗೋರ್ಖಾ ಕದನ 1814ರಿಂದ 16ರವರೆಗೆ ಆಗುತ್ತೆ. ಗೋರ್ಖಾ ಕದನ ಅಂತೇಳಿ ಕೇಸಿ, ಅಥವಾ ಆಂಗ್ಲೋ ನೇಪಾಳ್ ಯುದ್ಧ ಅಂತ ಕರಿತೀವಿ. ಮತ್ತು ಅದಾದ ನಂತರ ಇದೇ ಕದನದ ನಂತರ ಅಮರಸಿಂಗನನ್ನು ಸೋಲಿಸಿ, ನೇಪಾಳದ ದೊರೆ ಅಮರಸಿಂಗನನ್ನು ಸೋಲಿಸಿ ಸಗೌಲಿ ಒಪ್ಪಂದ ಮಾಡ್ಕೊಳ್ಳಲಾಗುತ್ತೆ 1816ರಲ್ಲಿ. ಇದು ನಿಮಗೆ ಗೊತ್ತಿರಬೇಕು. ಇನ್ನು 1815ರಿಂದ 1818ರವರೆಗೆ ಪಿಂಡಾರಿಗಳ ಕದನ ನಡೀತಾರೆ. ಅಂದರೆ ಪಿಂಡಾರಿಗಳ ದಮನವನ್ನು ಕೈಗೊಳ್ತಾನೆ ರೀ. ಪಿಂಡಾರಿಗಳ ದಮನ, ಅರ್ಥ ಆಯ್ತಾ? ಅಲ್ಲಿ ಕೆಲವೊಂದು ದರೋಡೆಕೋರವ್ರು ಏನು ಮಾಡ್ತಾರೆ, ಅವರು ನಿಯಂತ್ರಣ ಮಾಡ್ತಾರೆ. ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ಪಿಂಡಾರಿಗಳ ನಿಯಂತ್ರಕ ಅಂದರೆ ಯಾರು ಅಂತ ಕೇಳ್ತಾರೆ? ಮಾರ್ಕನ್ಸ್ ಎಸ್ಟಿಂಗ್ಸ್ ಅಂತ ಗೊತ್ತಿರಬೇಕು. ಇನ್ನು 1820ರಲ್ಲಿ
ಈ ರೈತಾವಾರಿ ಪದ್ಧತಿ ಜಾರಿಗೆ ಆಗುತ್ತೆ ಈತನ ಕಾಲದಲ್ಲಿ. ರೈತಾವಾರಿ ಪದ್ಧತಿ ಅನ್ನೋದು ಮದ್ರಾಸಲ್ಲಿ ಜಾರಿಗೆ ಬರ್ತಕ್ಕಂಥದ್ದು. ಮದ್ರಾಸ್. ಥಾಮಸ್ ಮನ್ರೋ ಅವರು ಅವಾಗ ಮದ್ರಾಸ್ನ ಗವರ್ನರ್ ಆಗಿರ್ತಾರೆ. ಆ್ಯಕ್ಚುಲಿ ಇದನ್ನು ಪ್ರಯೋಗಾತ್ಮಕವಾಗಿ ಬಾರ್ಮಹಲ್ ಪ್ರಾಂತ್ಯದಲ್ಲಿ ಮೊದಲೇ ಏನಾಗಿತ್ತು, ಬಾರ್ಮಹಲ್ ಅನ್ನೋದು ಮದ್ರಾಸ್ನಲ್ಲಿ ಬರ್ತಕ್ಕಂಥ ಬಾರ್ಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೆಡ್ ಅನ್ನೋನು ಏನು ಮಾಡಿದ್ದಾರೆ, ಇದನ್ನು ಫಸ್ಟ್ ಪ್ರಯೋಗಾತ್ಮಕವಾಗಿ ಜಾರಿಗೆ ತಂದಿರತಕ್ಕಂಥ. ಅದು ಯಶಸ್ವಿ ಆದಮೇಲೆ ಮದ್ರಾಸ್ನಲ್ಲಿ ಥಾಮಸ್ ಮನ್ರೋ ಅವರು ಜಾರಿಗೆ ತೊಗೊಂಡ್ಬರ್ತಾರೆ. ಓಕೆ, ಆನಂತರ ಮೈಸೂರು, ಬಾಂಬೆಯಲ್ಲಿ ಕೂಡ ಇದು ನಮ್ಮ ಮೈಸೂರಲ್ಲಿ ಕೂಡ ಜಾರಿ ಆಗುತ್ತೆ. ಇಷ್ಟು ಇವನ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಒಂದು ಸೆಕೆಂಡ್ ಸ್ಟ್ರಕ್ ಆಯಿತು. ಒಂದು ಸೆಕೆಂಡ್ ಸ್ನೇಹಿತರೆ, ಯಾಕೋ ಸ್ಟ್ರಕ್ ಆಗಿದೆ. ಓಕೆ, ಓಕೆ ನೋಡಿ, ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟು ಇನ್ನೊಬ್ರು ಯಾರು ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಲಾರ್ಡ್ ಹಾರ್ಡ್ಸ್. ಈ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಹಾರ್ಡ್ಸ್ ಅವರು 1823ರಿಂದ 28. ಓಕೆನಾ, 28. ಇವ್ರ ಕಾಲದಲ್ಲಿ ಏನಾಗುತ್ತೆ, ಇವ್ರ ಆಡಳಿತದಲ್ಲಿ ನೋಡಿ, ಇವ್ರ ಆಡಳಿತದಲ್ಲಿ ಒಂದು ಬ್ಯಾರಕ್ಪುರ್ ಸಿಪಾಯಿ ದಂಗೆ ಆಗುತ್ತೆ. ಬ್ಯಾರಕ್ಪುರ್ ಸಿಪಾಯಿ ದಂಗೆ. ಬ್ಯಾರಕ್ಪುರ್ ಸಿಪಾಯಿ ದಂಗೆ ಆಗುತ್ತೆ ನೋಡ್ರಿ 1824ರಲ್ಲಿ. ಇದು ನೆನ್ಪಿಡ್ಕೊಂಬಿಡ್ರಿ. ಇಲ್ಲಿ ನಾಯಕ ಬಿಂದ ಅಂತ ಇರ್ತಾನೆ ರೀ. ಬಿಂದ ಇದು ಬರ್ಮಕ್ಕೆ ಹೋಗಿ ಯುದ್ಧ ಮಾಡಬೇಕಾಗಿರುತ್ತೆ. ಬಟ್ ಅಲ್ಲಿ ಆ ಸೈನಿಕರು ಜಲಮಾರ್ಗ ಅಂದ್ರೆ ಈ ಒಂದು ಸಮುದ್ರಯಾನವನ್ನು ನಿರಾಕರಿಸಿರ್ತಾರೆ. ಆ ಒಂದು ಸಂಬಂಧವಾಗಿ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಈ ಆಂಗ್ಲೋ ಬರ್ಮ ಯುದ್ಧ ಆಗುತ್ತೆ. ಆಂಗ್ಲೋ ಬರ್ಮ ಯುದ್ಧ ಇವ್ರ ಕಾಲದಲ್ಲಿ 1824ರಿಂದ 26ರವರೆಗೆ ಆಂಗ್ಲೋ ಬರ್ಮ ಯುದ್ಧ ಆಗುತ್ತೆ. ಇಲ್ಲಿ ಒಂದು ಒಪ್ಪಂದ ಕೂಡ ಆಗುತ್ತೆ. ಅಲ್ಲಿ ಯದುಂಗ ಒಪ್ಪಂದ ಅಂತ ಆಗುತ್ತೆ. ಅಲ್ಲಿ ಒಬ್ಬ ಬ್ಯಾಗಿಡ ಅನ್ನುವಂಥ ದೊರೆ ಇರ್ತಾನೆ. ಅವನನ್ನು ಸೋಲಿಸಿ ಯದುಂಗ ಒಪ್ಪಂದ ಮಾಡ್ಕೊಳ್ಳೋದಾಗುತ್ತೆ 1826ರಲ್ಲಿ. ಇದು ಇವೆರಡು ಪಾಯಿಂಟ್ ಲಾರ್ಡ್ ಹಾರ್ಡ್ಸ್ನಿಗೆ ಸಂಬಂಧಪಟ್ಟಂಥ ಪಾಯಿಂಟ್ ಆಗಿರ್ತವೆ ಸ್ನೇಹಿತರೆ. ಇದಾದ ನಂತರ ನಾವು ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ, ಭಾಳ ಮೋಸ್ಟ್ ಇಂಪಾರ್ಟೆಂಟ ಎಕ್ಸಾಮ್ ದೃಷ್ಟಿಯಿಂದ, ಲಾರ್ಡ್ ವಿಲಿಯಂ ಬೆಂಟಿಕ್. ನೋಡಿರಿ, ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರ ಬಗ್ಗೆ ಚರ್ಚೆ ಮಾಡೋಣ. ಲಾರ್ಡ್ ವಿಲಿಯಂ ಬೆಂಟಿಕ್. ಓಕೆ, 1828ರಿಂದ 1835 ಇವ್ರ ಆಡಳಿತದಲ್ಲಿ ಏನೇನಾದವು ಅನ್ನೋದನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈತನನ್ನು ಏನಂತ ಕರೀತಾರೆ, ಸಾಮಾಜಿಕ ಸುಧಾರಣೆಯ ಹರಿಕಾರ ಅಂತ ಕರೀತಾರೆ ಈತನ. ನೋಡ್ರಿ, ಸಾಮಾಜಿಕ ಸುಧಾರಣೆಯ ಹರಿಕಾರ. ಈ ಪಾಯಿಂಟ್ ನೆನ್ಪಿಟ್ಕೋರಿ, ಹರಿಕಾರ. ಯಾಕಂತಂದರೆ ಇದು ಹಲವಾರು ಸುಧಾರಣೆಗಳನ್ನು ಕೈಗೊಳ್ತಾನೆ ಇರ್ತಾರೆ. ಯಾರು, ಈ ಒಂದು ಲಾರ್ಡ್ ವಿಲಿಯಂ ಬೆಂಟಿಕ್. ಯಾಕಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ಮೂಢನಂಬಿಕೆಗಳು ಇರ್ತಕ್ಕಂಥದ್ದು, ಅದನ್ನು ಹೋಗಲಾಡಿಸಲು ಪ್ರಯತ್ನ ಪಟ್ಟಂಥ ವ್ಯಕ್ತಿ ಯಾರಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾವ್ಯಾವಪ್ಪ ಅಂತಂದರೆ ಎಕ್ಸಾಂಪಲ್ ನೋಡ್ರಿ, ಈಗ ಅನಿಷ್ಟ ಪದ್ಧತಿಗಳಂತ ಕರಿತೀವಿ ನಾವು. ಅಂದ್ರೆ ಈ ದಿಲ್ಲಿ ಸುಲ್ತಾನರು, ಮೊಘಲರು, ಈ ಬೇರೆ ಬೇರೆ ಆಡಳಿತ ಮಾಡಬೇಕಾದ್ರೆ ಅವು ಕೆಲವೊಂದಿಷ್ಟು ಪ್ರಾಚೀನ ಕಾಲದಿಂದ ಜಾರಿ ಬಂದಿರತಕ್ಕಂಥದ್ದು. ಎಕ್ಸಾಂಪಲ್ ನೋಡ್ರಿ, ಸತಿ ಪದ್ಧತಿ, ಸತಿ ಸಹಗಮನ ಪದ್ಧತಿ, ಹೆಣ್ಣು ಶಿಶು ಹತ್ಯೆ, ನರಬಲಿ, ದೇವದಾಸಿ ಪದ್ಧತಿ, ಓಕೆ. ಮತ್ತು ಮಾಟ ಮಂತ್ರ ಇತ್ಯಾದಿ. ಇವೆಲ್ಲವೂ ಕೂಡ ಏನು ಮಾಡ್ತಾನೆ ನಿಷೇಧಿಸ್ತಾನೆ. ನೋಡ್ರಿ, ಎಕ್ಸಾಂಪಲ್ ಈಗ ಸತಿ ಸಹಗಮನ ಪದ್ಧತಿಯನ್ನು 1829ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಹೋರಾಟದ ಮೇರೆಗೆ ಏನು ಮಾಡಲಾಯ್ತಿತ್ತ, ನಿಷೇಧಿಸಿದ ಅಂತ ಗೊತ್ತಿರಬೇಕು. ಓಕೆ, ಇದು ಪ್ರಶ್ನೆ ಬಂದೇ ಬರುತ್ತೆ ಇದು.
ಸತಿ ಸಹಗಮನ ಪದ್ಧತಿ. ಹೆಣ್ಣು ಶಿಶುಹತ್ಯೆ ಅಂದ್ರೆ ಹೆಣ್ಣು ಶಿಶುಹತ್ಯೆ ಇತ್ತು ಅಂದರೆ ಎಕ್ಸಾಂಪಲ್ ನೋಡ್ರಿ, ಈಗ ಹೆಣ್ಣು ಶಿಷ್ಯತ್ಯೆ ಬಗ್ಗೆ ಹೇಳೋದ್ರಿಗಿನ ಈಗ ಅವಾಗ ಹಲವಾರು ರಾಜರು ಇನ್ನೊಂದು ಕಡೆ ಏನು ಮಾಡ್ತಾರೆ, ಆಕ್ರಮಣ ಮಾಡ್ತಾಯಿದ್ರು. ಆಕ್ರಮಣ ಮಾಡಿದಾಗ ಹೆಣ್ಣು ಮಕ್ಕಳನ್ನು ಅಪಹರಿಸ್ಕೊಳ್ತಾ ಇದ್ರು. ಅಂದ್ರೆ ತಮಗೆ ಬಳಕೆ ಆದ ನಂತರ ಅವರನ್ನು ಹತ್ಯೆ ಮಾಡ್ತಾಯಿದ್ರು. ಹೀಗಾಗಿ ಅವ್ರಿಗೆ ದೊಡ್ಡ ಬೆಳೆಸಿ ಎಲ್ಲ ಅವ್ರಿಗೆ ಇದು ಮಾಡಿ ನಾವು ಬೆಳೆಸಿ ಯಾಕೆ ಅವ್ರಿಗೆ ಇನ್ನೊಬ್ರ ಕೈ ಕೊಡಬೇಕಂತೇಳಿ ಹುಟ್ಟಿದ ತಕ್ಷಣ ಏನು ಮಾಡ್ತಾಯಿದ್ರು, ಶಿಶು ಇರುವಾಗಲೇ ಅವ್ರನ್ನ ಹತ್ಯೆ ಮಾಡಿಬಿಡ್ತಾಯಿದ್ರು. ಇದು ಗೊತ್ತಿರಬೇಕಾ. ಇನ್ನು ನರಬಲಿ ನಿಮಗೆ ಗೊತ್ತಿರಬೇಕಾ. ಮಧ್ಯ ಭಾರತದಲ್ಲಿ ನರಬಲಿ ಅನ್ನೋದಿತ್ತು. ಕಾಳಿ ದೇವಿ ಆರಾಧಕರಾಗಿರ್ತಕ್ಕಂಥ ತಗ್ಗರು ನೋಡ್ರಿ, ಈ ತಗ್ಗರು ನರಬಲಿಯನ್ನು ಕೊಡ್ತಿದ್ದರು ಕಾಳಿ ದೇವಿಗೆ. ಇವರನ್ನು ಕೂಡ ನಿಯಂತ್ರಿಸ್ತಾನ ಸ್ಲೀಮ್ಯಾನ್ ಅನ್ನುವಂಥ ಅಧಿಕಾರಿ ನೇಮಕ ಮಾಡಿ. ಹಾಗಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ನ ತಗ್ಗರ ನಿಯಂತ್ರಕ ಅಂತ ಕರೀತಾರೆ. ಸಫ್ರೇಷನ್ ಆಫ್ ಥಗ್ಸ್ ಅಂತ ಯಾರಿಗೆ ಕರೀತಾರೆ ಅಂದ್ರಿಗಿನ ಲಾರ್ಡ್ ವಿಲಿಯಂ ಬೆಂಟಿಕ್ ಕರಿತಾರೆ. ನಮ್ಮದು ಗೊತ್ತಿರಬೇಕು. ಪದೇ ಪದೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಲಾರ್ಡ್ ವಿಲಿಯಂ ಬೆಂಟಿಕ್ ಈ ಕೆಳಗಿನ ಯಾವ ಸುಧಾರಣೆಯನ್ನು ಕೈಗೊಳ್ಳಿಲ್ಲ ಅಂತ ಕೇಳ್ತಿರ್ತಾರೆ. ಯಾವ ಸುಧಾರಣೆಯನ್ನು ಕೈಗೊಳ್ಳಿಲ್ಲ ಅಂದ್ರಿಗಿನ ಈತ ಬಾಲ್ಯ ವಿವಾಹವನ್ನು ಏನು ಮಾಡಲಿಲ್ಲ, ನಿಷೇಧ ಮಾಡಲಿಲ್ಲ ಅಂತ ಗೊತ್ತಿರಬೇಕು. ಬಾಲ್ಯ ವಿವಾಹ ತಲೆಗಟ್ಟುವರಿ ಬಾಲ್ಯ ವಿವಾಹ ಅಂತ ಗೊತ್ತಿರಬೇಕು. ಇದಕ್ಕೆ ಸತಿ ಪದ್ಧತಿ ನಿಷೇಧ ಆಗಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಕಾರಣ ಯಾರಂದರೆ ರಾಜಾರಾಮ್ ಮೋಹನ್ ರಾಯ್ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇದನ್ನೆಲ್ಲ ಸ್ಟೋರಿನ ಆಲ್ರೆಡಿ ಹೇಳಿದ್ದೀನಿ ಹಿಂದೆ, ಇಲ್ಲೇನು ಬೇಡ. ಇದಾದ ನಂತರ ಮತ್ತೆ ಏನು ಇಂಪಾರ್ಟೆಂಟ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಕ್ನ ಕಾಲದಾಗ ಏನಾಯಿತು ಅನ್ನೋದು ನೋಡೋಣ. 1 ಸೆಕೆಂಡ್. ಓಕೆ ನೋಡಿ, ಭಾರತಕ್ಕೆ ಲಾರ್ಡ್ ವಿಲಿಯಂ ಬೆಂಟಿಕ್ ಮೆಕಾಲೆ ಶಿಫಾರಸ್ಸಿನ ಆಧಾರದ ಮೇಲೆಗೆ ಇಂಗ್ಲೀಷ್ ಶಿಕ್ಷಣವನ್ನು ಪರಿಚಯಿಸಿದ. ನೋಡ್ರಿ, ಇಂಗ್ಲೀಷ್ ಶಿಕ್ಷಣ ಪರಿಚಯಿಸಿದ. ಇದು ನಿಮಗೆ ಗೊತ್ತಿರಲಿ, ಡೈರೆಕ್ಟ್ ಎಕ್ಸಾಮಲ್ಲಿ ಕೇಳ್ತಾರೆ. ಇಂಗ್ಲೀಷ್ ಭಾಷೆನ ಅಥವಾ ಇಂಗ್ಲೀಷ್ ಶಿಕ್ಷಣ ಪರಿಚಯಿಸಿದವರು ಯಾರು ಅಂತ ಗೊತ್ತಿರಬೇಕು. 1835ರಲ್ಲಿ ಮೆಕಾಲೆ ವರದಿ ಆಗುತ್ತೆ. ಮೆಕಾಲೆ ವರದಿ, ಈ ಮೆಕಾಲೆ ವರದಿ ಪ್ರಕಾರನೇ ಈ ಇಂಗ್ಲೀಷ್ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಘೋಷಣೆ ಮಾಡಲಾಗ್ತದೆ ರೀ. ಓಕೆ, ನಿಮಗೆ ಗೊತ್ತಿರಬೇಕು. ಯಾಕಂದರೆ ಈಗ ನಾವು ರಾಷ್ಟ್ರೀಯ ಭಾಷೆ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ, ಹಿಂದಿ ಹೇಗೆ ರೀತಿ ಇದೆಯಲ್ಲ, ಆವಾಗ 1835 ನಂತರ ರಾಷ್ಟ್ರೀಯ ಭಾಷೆಯಾಗಿ ಇಂಗ್ಲೀಷನ್ನ ನೇಮಕ ಮಾಡಲಾಗಿದೆ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರ. ಇದು ಮೆಕಾಲೆ ಇಂಪಾರ್ಟೆಂಟ. ಯಾಕಂದರೆ ಮೆಕಾಲೆ ಅವನು ಕಟ್ಟ ಇಂಗ್ಲೀಷ್ ವಾದ್ಯವನು. ಓಕೆ, ಅಂದರೆ ಯುರೋಪ್ನ ಸಂಪ್ರದಾಯವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥವನು. ನೆಕ್ಸ್ಟ್ 1831ರಲ್ಲಿ ಮೈಸೂರನ್ನು ಏನು ಮಾಡಿದರು, ನೋಡ್ರಿ, ಮೈಸೂರನ್ನು ವಶಪಡಿಸ್ಕೊಂಡ್ರು. ಮೈಸೂರು ವಶಪಡಿಸ್ಕೊಳ್ತಾರೆ ಯಾರು, ಲಾರ್ಡ್ ವಿಲಿಯಂ ಬೆಂಟಿಕ್. ಕಾರಣ ಏನಂದರೆ 1831ರಲ್ಲಿ ಒಂದು ಬಿದನೂರು ದಂಗೆ ಅಂತ ಆಗುತ್ತೆ. ಬಿದನೂರು ದಂಗೆ ಇದನ್ನು ನಿಯಂತ್ರಿಸಲಿಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಆಗೋದಿಲ್ಲ. ಮುಮ್ಮಡಿ ಅಂದರೆ 3ನೇ ಕೃಷ್ಣರಾಜ ಒಡೆಯರಿಗೆ ಇದು ಅವರಿಂದ ಸಾಧ್ಯ ಆಗಲಿಲ್ಲ. ಹಾಗಾಗಿ ಹತ್ತಿಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದೇ ನೆಪ ಒಡ್ಡಿ ಈ ಮೈಸೂರನ್ನು ವಶಪಡಿಸಿಕೊಂಡು ಕಮಿಷನರ್ ಆಳ್ವಿಕೆಯನ್ನು ಜಾರಿಗೆ ತೊಗೊಂಬಂದ. ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಕಮಿಷನರ್ ಆಳ್ವಿಕೆಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅನ್ನೋದು ಗೊತ್ತಿರಬೇಕು. ಅಷ್ಟೇ ಅಲ್ಲ, 1833ರ ಚಾರ್ಟರ್ ಕಾಯ್ದೆ ಬರುತ್ತೆ. 3ನೇ ಚಾರ್ಟರ್ ಕಾಯ್ದೆ. ಎಷ್ಟನೇ ಚಾರ್ಟರ್ ಕಾಯ್ದೆ ಇದು? 3ನೇ ಚಾರ್ಟರ್ ಕಾಯ್ದೆ ಬಂತು ಸ್ನೇಹಿತರೆ. ಈ 3ನೇ ಚಾರ್ಟರ್ ಕಾಯ್ದೆ ಪ್ರಕಾರನೇ ಬಂಗಾಳದ ಗವರ್ನರ್ ಜನರಲ್ ಇರ್ತಕ್ಕಂಥ ಇವನು ಭಾರತದ ಮೊದಲ ಗವರ್ನರ್ ಜನರಲ್ ಆಗ್ತಾನೆ. ಇದು ನಿಮಗೆ ಗೊತ್ತಿರು, ಭಾರತದ ಮೊದಲ ಗವರ್ನರ್ ಜನರಲ್. ಇಷ್ಟು ನಿಮಗೆ ಪಕ್ಕ ಇದು ಗೊತ್ತಿರಬೇಕು ಸ್ನೇಹಿತರೆ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾವ ಕಾಯ್ದೆ ಪ್ರಕಾರ? 1833 ಚಾರ್ಟರ್ ಕಾಯ್ದೆ ಪ್ರಕಾರ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ ನೋಡಿ, ಮತ್ತೆ ಏನೇನಾಗುತ್ತೆ ಅಂತಂದರೆ 1833ರಲ್ಲಿ ಮಹಲ್ವಾರಿ ಪದ್ಧತಿನ ಜಾರಿಗೆ ತೊಗೊಂಡ್ಬರ್ತಾರೆ. ಮಹಲ್ವಾರಿ, ಇದನ್ನು ಕೂಡ ನೀವು ನೆನಪಿಟ್ಕೋರಿ, ಮಹಲ್ವಾರಿ ಪದ್ಧತಿ. ಓಕೆ, ಮಹಲ್ ಅಂದ್ರೆ ಒಂದು ಘಟಕ. ರೈತವಾರಿ ಪದ್ಧತಿ ಅಂದರೆ ಒಬ್ಬ ರೈತನೇ ಟ್ಯಾಕ್ಸ್ ಕಟ್ಟಬೇಕು. ನೆಕ್ಸ್ಟು ಘಟಕ ಅಂದ್ರಿಗಿನ ಎಲ್ಲರೂ ಸೇರಿಸಿ ಇಂತಿಷ್ಟು ಕಂದಾಯನ ಅಲ್ಲಿ ಸಂಗ್ರಹಣೆ ಮಾಡಬೇಕು. ಅದನ್ನೇ ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ. ಓಕೆ, ಇನ್ನು 1834ರಲ್ಲಿ ಕೊಡಗು ದಂಗೆ ಆಗುತ್ತೆ. ಇವರ ಕಾಲದಲ್ಲಿ ಕೊಡಗು ದಂಗೆ ಆಯಿತು. ಕೊಡಗು ದಂಗೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಷ್ಟು ಇಂಪಾರ್ಟೆಂಟ್. ಮತ್ತೆ ನಾನು ಎಕ್ಸ್ಟ್ರಾ ಹೇಳ್ತೀನಿ, ಸಮಯದ ಅಭಾವ ಇರೋದ್ರಿಂದ ಹೈಲೈಟ್ ಪಾಯಿಂಟ್ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ, ನೇರವಾಗಿ ಈಗ ಲಾರ್ಡ್ ಡಾಲ್ಹೌಸಿ. ನೇರವಾಗಿ ಯಾರು? ಲಾರ್ಡ್ ಡಾಲ್ಹೌಸಿ. ಈ ಲಾರ್ಡ್ ಡಾಲ್ಹೌಸಿ ಬಗ್ಗೆ ಏನಿದಾವ ಪಾಯಿಂಟ್ ಅನ್ನೋದನ್ನು ಚರ್ಚೆ ಮಾಡೋಣ. ಲಾರ್ಡ್ ಡಾಲ್ಹೌಸಿ
ಅತ್ಯಂತ ಕಿರಿಯ ಗವರ್ನರ್ ಜನರಲ್ 1848ರಿಂದ 56ರವರೆಗೆ ಇವರು ಗವರ್ನರ್ ಜನರಲ್ ಆಗ್ತಾರೆ. ಅತ್ಯಂತ ಕಿರಿಯ ಗವರ್ನರ್ ಜನರಲ್ ನೋಡ್ರಿ, ಕಿರಿಯ ಗವರ್ನರ್ ಜನರಲ್